TNITಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಮಧುಕಾಂತಿ. ಇವತ್ತಿನ ನಮ್ಮ ವಿಶೇಷವಾದಂತಹ ಅತಿಥಿ ತಾಯಿಯ ರೂಪದಲ್ಲಿ ತಮ್ಮ ಎಲ್ಲ ಭಕ್ತರನ್ನು ಸಲಹುತ್ತಿರುವಂಥ ಅಸಾಧಾರಣವಾದ ಸಾಧ್ವಿ. ಸಾಧಾರಣ ಬದುಕಾದರೂ ಕೂಡ ಅಸಾಮಾನ್ಯ ಯೋಗಿನಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಮ್ಮ ಜೊತೆ ಇರುವಂಥದ್ದು ನಡೆದಾರುವ ಭೈರವಿ ದೇವಿ ಅಂತಲೇ ಕರೆಸಿಕೊಳ್ಳುವಂಥ ಭೈರವಿ ಅಮ್ಮನವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ನಮಸ್ಕಾರ ಅಮ್ಮ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಮ್ಮ, ನಾವು ಸಾಧುಗಳು ಸಂತರು ಅಂತ ಹೇಳಿದ್ರೆ ನಮಗೆ ಸಾಧಾರಣವಾಗಿ ನಮಗೆ ತಲೆಗೆ ಬರುವಂಥದ್ದು ಅವರು ಗಂಡಸರಾಗಿರ್ತಾರೆ ಅಂತ. ನೀವು ನಿಮ್ಮ ಬಾಲ್ಯದಲ್ಲಿ ಅದಕ್ಕೆ ನಾನು ಬರ್ತೀನಿ, ಆ ಒಂದು ಸಾಧನೆಗೆ ಆಧ್ಯಾತ್ಮಕ್ಕೆ ನಾನು ಬರ್ತೀನಿ. ನಿಮ್ಮ ಬಾಲ್ಯ ಹೇಗಿತ್ತು ಅಂತ? ಸಾಧುಗಳು ಸಂತರು ಜ್ಞಾನಿಗಳು ವಿಜ್ಞಾನಿಗಳು ಅಂದರೆ ಗಂಡಸರು ಆಗಿರಬೇಕು ಅಂತ. ಇದು ಕಲ್ಪನೆ ಬಹಳ ತಪ್ಪಾದ್ದು. ಯಾಕೆಂದರೆ ಸಕಲ ಯೋಗಿಗಳಿಗೆ ಯೋಗ ದರ್ಶನ ನೀಡುವಂಥ ಮಹಾ ದಾರ್ಶನಿಕೆಗಳಿದ್ದಾಳೆ. ಅವಳೇ ಸ್ವಯಂವರ ಪಾರ್ವತಿ ಅಂತ. ಅವಳ ಮಂತ್ರವೇ ಹ್ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮ ಮುಖ ಹೃದಯಂ ಆಕರ್ಷಯ ಸ್ವಾಹ ಅಂತ. ಈ ಮಂತ್ರವನ್ನ ಸ್ವಲ್ಪ ನಿಧಾನವಾಗಿ ಕೇಳಿಸ್ಕೊ ನೀನು. ಹ್ರೀಂ ಯೋಗಿನಿ ಅಂತ ಒಂದ್ಸಲ ಹೇಳಿದ್ರೆ ಸಾಕು. ಮತ್ತೊಮ್ಮೆ ಯೋಗಿನಿ, ಅದರರ್ಥ ಏನು? ಯೋಗಿನಿಯರಿಗೆ ನೀನು ಯೋಗಿನಿ. ನೀನೆಲ್ಲ ಯೋಗಿನಿಯರಿಗೆ ಮಾಸ್ಟರ್ ಒಬ್ರು ಇರ್ತಾರೆ, ಯೋಗಿನಿಯರು ಅಂತ. ಹ್ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿಗಳಂತಿರ್ತಾರೆ. ಮತ್ತೊಂದು ಸ್ಟೇಟಸ್ ಯೋಗ ಭಯಂಕರಿ ಅಂತ. ಅಂದ್ರೆ ಇವರಲ್ಲಿರ್ತಕ್ಕಂತಹ ಭಯದ ಶಕ್ತಿಯನ್ನು ನಿವಾರಣೆ ಮಾಡಿ ಅಭಯಂಕರ ಶಕ್ತಿಯನ್ನು ಕೊಡ್ತಕ್ಕಂಥವಳು ಯಾರು? ಯೋಗ ಭಯಂಕರಿ. ಸಕಲ ಸ್ಥಾವರ ಜಂಗಮ ಅಂತ ಇದೆ. ಸ್ಥಾವರ ಅಂದ್ರೇನು, ಜಂಗಮ ಅಂದ್ರೇನು? ಸ್ಥಾವರ ಅಂದ್ರೆ ಜಡ, ಜಂಗಮ ಅಂದ್ರೆ ಚಲಿಸುವ. ಅಂದ್ರೆ ಜಡದಲ್ಲೂ ಚೇತನದಲ್ಲೂ ಸಕಲ ಸ್ಥಾವರ ಜಂಗಮ ಮುಖ ಹೃದಯಂ ಆಕರ್ಷಯ ಸ್ವಾಹ ಅಂತ ಸ್ವಯಂವರ ಪಾರ್ವತಿ ಹೇಳಿದ್ದಾರೆ. ಗೌತಮ ಬುದ್ಧ, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಶ್ರೀಕೃಷ್ಣ, ಶ್ರೀರಾಮಚಂದ್ರ, ಏನೇನೇನೇನೇ ಯೋಗಿಗಳಿದ್ದಾರೆ. ಅವರೆಲ್ಲರ ಆ ಯೋಗ ಒಂದು ಅಯೋಗವನ್ನು ಕಳೆಯುವಂಥ ತಾಯಿಯ ಬಸರಿಲ್ಲದೆ ಇದ್ರೆ ಇವರು ಯಾರು ಯೋಗಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ಯಾ ದೇವಿ ಸರ್ವಭೂತೇಷು ಯೋಗರೂಪೇಣ ಸಂಸ್ಥಿತ ಅಂತ ಹೇಳಿದ್ದಾರೆ. ಅಂತ ಮಹಾಯೋಗಿಗಳಿಗೆ ಯೋಗಿತ್ವವನ್ನು ಕೊಟ್ಟಂತಹ ಯೋಗಿನಿ ನಿಜವಾದ ಸಾಧ್ವಿ ಇರಬೇಕು ಅನ್ನೋದಕ್ಕೋಸ್ಕರವೇ ನಾನು ಈ ಪ್ರವಾಸವನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಅಧ್ಯಾತ್ಮ ಲೋಕದಲ್ಲಿ ಅಥವಾ ಪ್ರಾಪಂಚಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಅದರ ಹಿಂದೆ ಒಬ್ಬ ಸೂಳೆ ಇರ್ಬೋದು, ಒಬ್ಬ ಗರತಿ ಇರ್ಬೋದು, ಒಬ್ಬ ತಂಗಿ ಇರ್ಬೋದು, ಒಬ್ಬ ಅಕ್ಕ ಇರ್ಬೋದು, ಒಬ್ಬ ಗೆಳತಿ ಇರ್ಬೋದು, ಒಬ್ಬ ತಾಯಿ ಇರ್ಬೋದು, ಎಲ್ಲವೂ ಹೆಣ್ಣೆ ಇದೆ. ಎಲ್ಲಿ ತನಕ ಅಂದ್ರೆ ಇವತ್ತು ರಾಘವೇಂದ್ರ ಸ್ವಾಮಿಗಳವರೆಗೆ ಹೋಗಿ ನಮಸ್ಕಾರ ಮಾಡ್ತೀವಿ. ಅವರಿಗೆ ವರ ಕೊಡ್ಲಿಕ್ಕೆ ಸಾಮರ್ಥ್ಯ ಕೊಟ್ಟವಳು ಯಾರು? ಮಂಚಾಲಮ್ಮ. ಮಧ್ವಾಚಾರ್ಯರು ವಿಶಿಷ್ಟವಾದ ದಾರ್ಶನಿಕರಾಗಿ ಮೆರೆದ್ರು ದ್ವೈತ ಸಂಪ್ರದಾಯದಲ್ಲಿ. ಅವರ ಬೆನ್ನ ಹಿಂದೆ ನಿಂತವಳು ಯಾರು? ಕುಂಜಾರುಗಿರಿ ದುರ್ಗಾದೇವಿ. ಉತ್ತರಾದಿ ಮಠದ ಪರಂಪರೆಯಲ್ಲಿ ರಘುತ್ತಮ ತೀರ್ಥರು ಅಂತ ಬರೋದು ಬಯಲು ಬೃಂದಾವನ. ಅಂತ ಮಹಾಜ್ಞಾನಿಗಳ ಬೃಂದಾವನಕ್ಕೆ ಪ್ರದಕ್ಷಿಣೆ ಮನುಷ್ಯರು ಬರೋದಲ್ಲ, ದನಕರುಗಳು ಬರ್ತವೆ. ಅವರ ರೋಗವನ್ನೂ ಕೂಡ ಪರಿಹಾರ ಮಾಡ್ತಾರೆ ರಘುತ್ತಮ ತೀರ್ಥರು ಅಂತ ಜನಗಳ ಆಡು ಮಾತಲ್ಲ, ನನ್ನ ಅನುಭವ. ಅಂತಹ ರಘುತ್ತಮ ತೀರ್ಥರಿಗೆ ಆ ಸಾಮರ್ಥ್ಯ ಬರಲಿಕ್ಕೆ ಕಾರಣ ಪಿನಾಕಿ ನದಿಯ ತೀರದಲ್ಲಿರುವ ದುರ್ಗಾದೇವಿಯನ್ನು ಉಪಾಸನೆ ಮಾಡಿದ್ರೆ ಫಲ. ಇನ್ನೊಬ್ಬ ಮಾಧ್ವಯತೆಗಳಿದ್ದಾರೆ, ಅಡವಿ ವಿಷ್ಣು ತೀರ್ಥಾಚಾರ್ಯರು ಅಂತ. ಅವರ ಹೆಸರೇ ಅಡವಿ ಸ್ವಾಮಿಗಳು ಅಂತ. ಅಂದ್ರೆ ಅವಧೂತರು ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರ್ತಾರೆ ಅಂತ ಕಾಣುತ್ತೆ. ಅವರೂ ಕೂಡ ದುರ್ಗಾ ಉಪಾಸನೆಯನ್ನು ಮಾಡಿ ದುರ್ಗಾದೇವಿ ಮೇಲೆ ಒಂದು ಸ್ತೋತ್ರವನ್ನು ಮಾಡಿದ್ದಾರೆ.
ಇನ್ನು ಯತಿ ಪರಂಪರೆಯಲ್ಲಿ ಟೀಕಾಚಾರ್ಯರು ಅಂತ ಹೇಳ್ತಾರೆ, ಅವರ ಹೆಸರು ಜಯತೀರ್ಥರು ಅಂತ. ಎದುರಾರೈ ನಿನಗೆ ಸಮನಾರೈ, ಎದುರಾರೈ ಗುರುವೇ ಸಮನಾರೈ, ಮದನ ಗೋಪಾಲನ ಪ್ರಿಯ ಜಯರಾಯ, ಎದುರಾರೈ ನಿನಗೆ, ಎದುರಾರೈ ನಿನಗೆ ಸಮನಾರೈ, ನಿನಗೆ ಸಮನೇ ಇಲ್ಲ ಅಂತ ಹೇಳುವಂತ ಒಂದು ಜಯತೀರ್ಥರು ಸುಧಾಗ್ರಂಥವನ್ನ ಬರೆದ ಮೇಲೆ ಅದಕ್ಕೆ ಕರೆಕ್ಷನ್ ಅಂತ ಬೇಕಾಗುತ್ತೆ. ಶಬ್ದಗಳನ್ನ ಕಲೆಕ್ಷನ್ ಮಾಡಿದ್ಮೇಲೆ ಕರೆಕ್ಷನ್ಸ್ ಬೇಕಾಗುತ್ತೆ. ಅವರು ಬರೆದಂತ ಗ್ರಂಥವನ್ನ ಕರೆಕ್ಷನ್ ಮಾಡಲಿಕ್ಕೆ ಅವರ ಬುದ್ಧಿಯೇ ಸಾಕಾಗೋಲ್ಲ, ನಾವೆಲ್ಲಿ ಮಾಡ್ಲಿಕ್ಕಾಗುತ್ತೆ ಅಲ್ವಾ? ಹಿಮಾಲಯವನ್ನ ಅಳಿಲಿಕ್ಕೆ ಒಂದು ಕೋಲ್ಗಾಗತ್ತೆ, ಆಗಲ್ಲ. ಸಹಸ್ರಾರು ವರ್ಷ ಅಳಿತಾ ಇರಬೇಕು, ಅದ್ರ ಕೋಲನ್ನು ಅಳಿಯೋ ಕೆಲಸ ಹಿಮಾಲಯ ಮಾಡೋದಿಲ್ಲ, ಬೆಳೆದು ನಿಂತುಬಿಟ್ಟಿದೆ. ಇಂತಹ ಜಯತೀರ್ಥರು ಬರೆದಿರ್ತಕ್ಕಂತಹ ಸುಧಾ ಏನು ಇದೆ ಆ ಗ್ರಂಥ, ಅದನ್ನ ಕರೆಕ್ಷನ್ ಮಾಡಿಕೊಟ್ಲಂತೆ ದುರ್ಗಾದೇವಿ. ಇವತ್ತಿಗೂ ನೀವು ಮಳಖೇಡಕ್ಕೆ ಹೋದಾಗ ಜಯತೀರ್ಥರ ಮೂಲ ಬೃಂದಾವನ ಇರೋದು ಅಲ್ಲೇನೆ. ಇದೊಂದು ಕಾಂಟ್ರವರ್ಸಿ ಇದೆ, ಜಯತೀರ್ಥರ ಬೃಂದಾವನ ಮಳಖೇಡದಲ್ಲಿಲ್ಲ, ಅದಿರೋದು ಆನೆಗೊಂದಿಲಿ ಅಂತ. ಎಲ್ಲೆಡೆಯೂ ಇದ್ದಾರೆ ಬಿಡಿ, ಪುಸ್ತಕ ರೂಪದಲ್ಲಿ ಇದ್ದಾರೆ, ಅದರ ಮೂಲ ಬೃಂದಾವನ ಇರೋದು ಮಳಖೇಡದಲ್ಲಿಯೇ. ಅಂತಹ ಜಯತೀರ್ಥರ ಮೂಲ ಬೃಂದಾವನ ಸ್ಥಳಕ್ಕೆ ಹೋದಾಗ ನಮಗೆ ದೊಡ್ಡದೊಂದು ಭಾವಚಿತ್ರ ಕಾಣುತ್ತೆ, ಅದು ಫೋಟೋ ಕಾಣುತ್ತೆ. ಜಯತೀರ್ಥರು ಗ್ರಂಥ ಬರೀತಾ ಇದ್ದಾರೆ. ಮಹಾಯೋಗಿನಿಯಾದ ದುರ್ಗೆ ಅಸಿತರ್ಮಗದ ಶೂಲ ಧನುಹು ಬಾಣಾಂಕುಶಾದಿನ ವರಾಭಯಾಭ್ಯಂ ಚಕ್ರೇಣ ಶಂಖೇನ ಚಲಸತ್ಕರ ದಂಷ್ಟ್ರಾಗ್ರ ಭೀಷಣ ಸ್ಯೋತ್ತ ಹುಂಕಾರಾರ್ತಿತ ದಾನವ ಎಂಬುದಾಗಿ ಅಡಿಕೆ ಬೆಟ್ಟನವರಿಗೆ ಕೊಡ್ತಾರೆ. ಒಂದು ಅಡಿಕೆ ಬೆಟ್ಟಲ್ಲಿ ಅವ್ರು ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ರಂತೆ, ಕರೆಕ್ಷನ್ ಆಗ್ತಿತ್ತು. ಅಲ್ಲಿಯೂ ಜಯತೀರ್ಥರ ಒಂದು ಉತ್ಕೃಷ್ಟವಾದ ಆ ನೆಲೆಗೆ, ಆ ಬೆಲೆಗೆ ಕಾರಣ ದುರ್ಗಾದೇವಿ ಆದ. ಇನ್ನು ವೈಷ್ಣವ ಚಕ್ರವರ್ತಿಗಳಾಗಿರ್ತಕ್ಕಂತಹ ಶ್ರೀಮದ್ ವಾದಿರಾಜ ತೀರ್ಥರು, ಅವರು ಕೂಡ ಅನನ್ಯ ಭಕ್ತಿಯನ್ನ ದುರ್ಗಾದೇವಿ ಮೇಲೆ ಮಾಡಿದ್ದಾರೆ ಅನ್ನೋದಕ್ಕೆ ಅವರು ಸ್ತೋತ್ರ ಸಾಹಿತ್ಯದಲ್ಲಿ ದುರ್ಗಾದೇವಿ ಮೇಲೆ ಅಪಾರವಾಗಿರ್ತಕ್ಕಂಥ ಸ್ತೋತ್ರಗಳಿದೆ. ರಾಮಕೃಷ್ಣ ಪರಮಹಂಸರ ಬಗ್ಗೆ ಅಂತೂ ನಿನಗೆ ಗೊತ್ತೇ ಗೊತ್ತು, ಮಹಾಕಾಳಿ ಅವರ ಬೆನ್ನ ಹಿಂದೆ ಇದ್ದಾರೆ ಅಲ್ವಾ? ಎಲ್ಲಿಗೆ ಒಂದು ಸಾಯಿ ರಾಮ್ ಅಂತ ಹೇಳ್ತೀವಿ, ಸಾಯಿ ಅಂತ ಅಲ್ಲ, ಆಯಿ ರಾಮ್ ಅಂತ. ಆಯಿ ಅಂದ್ರೆ ಮರಾಠಿ ಒಳಗೆ ತಾಯಿ ಅಂತ. ಗುರು ಮಾವಲಿ ಅಂತ ಕರಿತೀವಿ ನಾವು. ಗುರುಗಳು ಅಂದ್ರೆ ಬಳೆ ಹಾಕೋಬೇಕು, ಗೆಜ್ಜೆ ತೊಡಬೇಕು ಅಂತ ಹೆಣ್ಣಿನ ಸ್ವರೂಪ ಅಂತಲ್ಲ. ಹೆಣ್ಣುಗಳು ಹಿಂಗಿರಬೇಕು ಅಂತ ನಾವು ಹಿಂಗಿರೋದು ಅಷ್ಟೇ. ಇಲ್ಲಿ ನಮ್ಗೆ ಯಾವ ವೇಷವೂ ಬೇಕಿಲ್ಲ. ಆವೇಶ ಇದ್ದವ್ರಿಗೆ ವೇಷದ ಅಗತ್ಯ ಇಲ್ಲ. ಅದು ವೇಷ ಯಾಕೆ ಹಾಕೋತೀವಿ ಅಂದ್ರೆ ನೀವು ಹಿಂಗಿರ್ರಿ ಅಂತ ತೋರ್ಸೋಕ್ಕೋಸ್ಕರ ಅಷ್ಟೇ ಅಲ್ವಾ? ಹಾಗೆ ಅವರು ಕೂಡ ತಾಯಿಯ ಸ್ವರೂಪರೇ. ಹೀಗೆ ನಾವು ಹಲವು ಇದನ್ನು ನೋಡಿದಾಗ ಪ್ರತಿಯೊಬ್ಬ ಯೋಗಿಯ ಹಿಂದೆ ಯಾಕಮ್ಮ ವಾಚಾಗ್ನವಿ, ಮೈತ್ರೇಯಿ, ಗಾರ್ಗೇಯಿ ಮತ್ತು ಅಂಬೃಢನ ಮಗಳಾಗಿರ್ತಕ್ಕಂಥ ವಾಕ್ದೇವಿ, ಇವರೆಲ್ಲ ಮಹಾಯೋಗಿನಿಯರು. ಹಾಗಾಗಿ ಯೋಗದ ಸಾಮರ್ಥ್ಯ ನಮ್ಮಲ್ಲಿ ಬರಬೇಕಾದ್ರೆ ಹೇಳ್ತೀವಲ್ಲ, ನೂಲಿನಂತೆ ಸೀರೆ, ತಾಯಿಯಂತೆ ಮಗ. ಇಂಥ ಯೋಗಿಗಳು ನಮಗೆ ಕಾಣ್ತಾ ಇದ್ದಾರೆ ಅಂದ್ರೆ ಆ ಯೋಗದ ನೆಲೆ, ಬೆಲೆ, ಅದರ ನೂಲು ಯಾವುದು? ಅವರ ತಾಯಿ. ಹಾಗಾಗಿ ಯೋಗ ಪರಂಪರೆಗೆ ಮೂಲ ಯೋಗಿನಿಯರು ಬೇಕೇ ಬೇಕು. ಯೋಗಿನಿಯರಿಲ್ಲದೆ ಯೋಗಿಗಳು ಮುಂದೆ ಬೆಳಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ನನ್ನ ಬಾಲ್ಯದ ಬಗ್ಗೆ ನೀ ಕೇಳಿ. ಪ್ರಪಂಚದಲ್ಲಿ ಬಾಲ್ಯದ ಬಗ್ಗೆ ಬಹಳ ಜನ ತಲೆ ಕೆಡಿಸ್ಕೊಡಲ್ಲ. ಯಾಕಂದರೆ ಹುಟ್ಟುವಾಗ ಮನುಷ್ಯನಿಗೆ ಉಸಿರಿರುತ್ತೆ, ಹೆಸರಿರೋಲ್ಲ. ಅವನು ಈ ದೇಹವನ್ನು ಬಿಟ್ಟ ಮೇಲೆ ಅವನ ಹೆಸರಿರುತ್ತೆ, ಅವನು ಉಸಿರಿರೋಲ್ಲ. ಶ್ರೀಕೃಷ್ಣನ ಕಥೆ ಇರ್ಬೋದು, ಶ್ರೀರಾಮಚಂದ್ರನ ಕಥೆ ಇರ್ಬೋದು, ಯಾವುದೇ ಮಹಾತ್ಮರ ಕಥೆ ಇರ್ಬೋದು, ಅವರು ಒಂದು ಮಟ್ಟಕ್ಕೆ ಬೆಳೆದಾಗ ಒಂದು ದೊಡ್ಡ ರೌಡಿಯಾಗಿರ್ಬೇಕು, ಒಂದು ದೊಡ್ಡ ರೌಡಿಗಳನ್ನು ಭಂಜಿಸುವಂಥ ಮಹಾಯೋಗಿ ಆಗಿರ್ಬೇಕು. ಆ ಸ್ಟೇಟಸ್ ಬಂದಾಗ ಅವನಿಗೆ ಜನ ಏನು ಮಾಡ್ತಾರೆ, ಅವನ ಹಿನ್ನೆಲೆಯನ್ನು ಕೆದಕ್ತಾರೆ. ಇವನು ಹೇಗೆ ಹುಡುದ, ಯಾರಿಗೆ ಹುಡುದ, ಇವೆಲ್ಲವೂ ಚರಿತ್ರೆ ಶುರುವಾಗೋದು. ಕೃಷ್ಣ ಹುಟ್ಟುವಾಗಲೇ ಯಾರು ಚರಿತ್ರೆ ಬರೆದಂಗೆ ನನಗೆ ಕಾಣಿಸಲ್ಲ. ರಾಮ ಹುಟ್ಟುತ್ತಲೇ ಬರೆದಿಲ್ಲ ನೋಡಿ. ರಾಮನ ಒಂದು ಗರೀಯಸಿ ಆ ಲೆವೆಲ್ಗೆ ಏರಿದಾಗ, ಶ್ರೀಕೃಷ್ಣ ಭಗವದ್ಗೀತೆಯನ್ನು ಅರ್ಜುನನಿಗೆ ಕೊಟ್ಟಾಗ, ಶ್ರೀರಾಮಕೃಷ್ಣರು ಕಾಳಿಯನ್ನು ದರ್ಶನ ಮಾಡಿಸಿದಾಗ, ಆ ಬೆಲೆಯ ಒಂದು ನೆಲೆಯನ್ನು ಕಂಡಾಗ ಜನಗಳು ಅವರ ಚರಿತ್ರೆಯನ್ನು ಬರೆಯಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ನೀನು ಕೇಳ್ತಾ ಇದೆಯಾ ಅನ್ಸುತ್ತೆ. ನಾವೊಂದು ಸಾಮಾನ್ಯ ವರ್ಗದಲ್ಲಿ ಹುಟ್ಟಿದಂಥವ್ರು. ನಮ್ಮ ತಾಯಿ ಒಂದು ಟೀಚರ್, ನನ್ನ ತಂದೆ ಆರಕ್ಷಕರು, ಪೊಲೀಸ್ ಅಂತೀರಲ್ವ.
ನನಗೆ ಪೋಲಿನ ಶಬ್ದ ಇಷ್ಟ ಇಲ್ಲ, ಅದ್ರಲ್ಲಿ ಈಸಕ್ಕೂ ಇಷ್ಟ ಇಲ್ಲ. ನಮ್ಮ ತಂದೆ ಆರಕ್ಷಕರು, ಹಳೇ ಆರಕ್ಷಕ ಪಾಪ. ಒಂದು ಮೊಣಕಾಲು ತನಕ ಒಂದು ಚಡ್ಡಿ, ಒಂದು ದೊಡ್ಡ ಕಿರೀಟ ಥರ ಒಂದು ಟೋಪಿ ಹಾಕೊಂಡಿದ್ದು. ನನಗೆ ಎಷ್ಟೋ ದಿವಸ ಗೊತ್ತೇ ಇರಲಿಲ್ಲ ಮನುಷ್ಯರು ಪೊಲೀಸರಾಗ್ತಾರೆ ಅಂತ. ತುಂಬ ಒಂದು ವಿಚಿತ್ರವಾದ ಬದುಕು ನಂದು. ಇವತ್ತು ಹುಟ್ಟಿದ ಮಗುವಿಗೆ ಮೊಬೈಲ್ ಜ್ಞಾನ ಇದೆ. 7, 8ನೇ ಕ್ಲಾಸ್ 9ನೇ ಕ್ಲಾಸ್ ಓದಬೇಕಾದ್ರೆ ಸೆಕ್ಸ್ ಅಂದ್ರೆ ಗೊತ್ತಿರಲಿಲ್ಲ. ಏನು ಹಂಗಂದ್ರೆ ಅಂತ ಕೇಳ್ತಾ ಇದ್ದೆ. ನನಗೆ ಗೊತ್ತಿಲ್ಲ ಮನುಷ್ಯರೇ ಪೊಲೀಸರಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಪೊಲೀಸು ಅಂತ ಅದೊಂದು ಜಾತಿ ಇರುತ್ತೆ ಅಂತ, ಅದು ಮನುಷ್ಯರಲ್ಲ, ಅದೊಂದು ವರ್ಗ ಅಂತ. ಕಡೆಗೆ ಯಾವತ್ತೂ ನಾನು ನೋಡ್ದೆ. ಅದ್ಯಾಕೆ ಹಂಗ ಅನಿಸ್ತು ಅಂದ್ರೆ, ನಮ್ಮ ಅಮ್ಮನ ಮನೇಲಿ ನಾನು ಬೆಳೆದೇ ಇಲ್ಲ. ನಮ್ಮ ತಾಯಿಯ ಮನೇಲಿ ಬೆಳೆದಿದ್ರಿಂದ ತಂದೆ ತಾಯಿಗಳ ಸ್ವಲ್ಪ ಸಂಪರ್ಕ ಕಮ್ಮಿ. ಕಡೆಗೆ ಮನೆಗೆ ಬಂದು ನೋಡಿದಾಗ ಪೊಲೀಸ್ನವ್ರ ವರದಿಗಳೆಲ್ಲ ಅಲ್ಲೇ ಇತ್ತು. ವರದಿ ಅಂತಂದ್ರೆ ಬಟ್ಟೆ, ಪೊಲೀಸ್ನವ್ರ ವರದಿಗಳು ಬೇರೆ, ವರದಿಯಿಂದ ಅವರ ಬಟ್ಟೆ. ಆ ಬಟ್ಟೆಗಳಲ್ಲಿ ನಮ್ಮನೇಲಿ ಇತ್ತು. ನಮ್ಮಮ್ಮ ಕೇಳಿದ್ವಿ ಇದು ಯಾಕೆ ಬಂತು ಅಂತ. ನಿಮ್ಮಪ್ಪ ಪೊಲೀಸು ಅಂದ್ರು. ನಮ್ಮಪ್ಪ ಮನುಷ್ಯನ ಅಂತ ಕೇಳಿದ್ದೆ. ಒಂಥರ ಮನುಷ್ಯ, ಒಂಥರ ಅಲ್ಲ, ಎರಡನ್ನೂ ಅನುಭವಿಸಿದ್ದೀನಿ ನಾನು. ಈಗ ಹೇಳಿದೆಯಲ್ಲ, ಇವತ್ತಿನ ಈ ಭೈರವಿ ಸ್ಥಿತಿಗೆ ನನಗೆ ಇಬ್ಬರು ಕಾರಣ. ಒಂದು ನನ್ನ ತಾಯಿ ಎಷ್ಟು ಒಳ್ಳೆ ಮಾರ್ಗದಲ್ಲಿ ನಮ್ಮ ನಡೆಸೋದ್ಲು ಅಂದ್ರೆ, ನನಗೆ ಭಯ ನಮ್ಮಪ್ಪಂದಲ್ಲ. ನಮ್ಮಪ್ಪನ ಭಯ ಕಳ್ಳರಿಗೆ, ನಮ್ಮಮ್ಮನ ಭಯ ಸುಳ್ಳ್ರಿಗೆ. ಎಂಥ ಟೀಚರ್ ಅಂದರೆ ಅವಳು. ಇವತ್ತು ನಾನು ಸುಮ್ಮನೆ ಯಾಕೆ ಮೈ ತುಂಬ ಬಟ್ಟೆ ಹಾಕಿ ಮುಚ್ಕೊಂಡಿದ್ದೀನಿ ಹೇಳು, ಎಲ್ಲ ಕಡೆ ಆಪರೇಷನ್ಸ್ ಆಗಿದೆ, ಎಲ್ಲ ನಮ್ಮಮ್ಮನೇ ಮಾಡಿರೋದು. ಸಾರಿಯಾಗಿ ಹೊಡಿತೀನಿ. ಸಿಕ್ ಇಲ್ಲೆಲ್ಲ ಕಾಣುತ್ತಾ, ಎಡ್ತಿದ್ಲು ಹಂಗೆ. ಜೀಜಾಬಾಯಿ ಇದ್ದಂಗೆ ನಮ್ಮಮ್ಮ, ಒಂಥರ ನಮ್ಮ ಇಂದ್ರಮ್ಮ ಇದ್ದಂಗೆ. ಅವಳು ದೇಶ ಹಾಳು ಮಾಡಿದ್ಲು, ಇವಳು ಕೋಶ ಓದಿಸಿರ್ಲು, ಬಿಡಿ ಅವಳ ಇರ್ಲಿ ಒಂದು ಕಡೆ. ಅಂತಹ ತಾಯಿ ನಮಗೆ ಭಗವದ್ಗೀತೆಯನ್ನು ಹೇಳಿಕೊಟ್ಟೆ. ಇವತ್ತಿಗೂ ಆ ಪುಸ್ತಕ ನನ್ನ ಹತ್ರ. ಪ್ರತಿ ದಿವಸಕ್ಕೆ ಒಂದು ಶ್ಲೋಕವನ್ನಾದರೂ ನಾನು ಬಾಯಿಪಾಠ ಮಾಡಿ ಹೇಳಿದ್ರೆ ನನ್ನ ಬಾಯಿಗೆ ಒಂದು ತುತ್ತು ಅನ್ನ. ಇಲ್ಲರೆ ಎಷ್ಟೋ ಸಲ ಬಿದ್ದಿದೆ, ಬಾಯಿ ತೆಗೆದ್ರೆ ಬಂಡಿಗೇಡಾಗ್ತೀನಿ, ಹಲ್ಲೆರಡು ಮುರಿದು ಹೋಗಿದೆ. ಈ ಥರ ಶಿಕ್ಷೆ ನಮ್ಮಮ್ಮ ಕೊಟ್ಟಿದ್ದಾರೆ. ಅಮರಕೋಶವನ್ನು 5ನೇ ಕ್ಲಾಸ್ ಓದಬೇಕಾದ್ರೆ 3 ಕಂಡ ಬಾಯಿಪಾಠ. ಏಕಾದಶಿ ಉಪವಾಸ ಮಾಡ್ತಾ ಇಲ್ಲ ನಮ್ಮಮ್ಮ, ನಮಗೂ ಎಲ್ಲರಿಗೂ ಮಾಡಿಸ್ತಾ ಇಲ್ಲ. ನಿರಾಹಾರ ಉಪವಾಸ. ನಮಗೆ ಆಹಾರ ಬೇಕು ಅಂತ ಅನಿಸ್ಲೇ ಇಲ್ಲ. ಯಾಕೆ ಅಂದರೆ ಪರಾತ್ಪರ ಶಕ್ತಿಯ ಬಗ್ಗೆ ಅರಿವನ್ನು ಮೂಡಿಸಿಕೊಟ್ಟಂತ ನನ್ನ ತಾಯಿ ಹೆಸರು ನಾಗರತ್ನ ಅಂತ. ನೋಡಿ, ಹೆಸರು ಚೆನ್ನಾಗಿದೆ, ನಾಗರತ್ನ. ಯಾಕೆ ಹೇಳಿ? ರತ್ನ ಎಲ್ಲಿರುತ್ತೆ ಅದು ತಲೆಯಲ್ಲಿದೆ, ಹೊಳೆಯುತ್ತೆ, ಮುಟ್ಟಕ್ಕೆ ಹೋದ್ರೆ ಬುಸ್ಗುಟ್ಟು ಅಥವಾ ಕಚ್ಚಿಬಿಡುತ್ತೆ. ಇಂಥ ನಾಗರತ್ನನ ಉದರದಲ್ಲಿ ನಾವು ಜನಿಸಿದ್ವಿ. ನಮ್ಮ ತಂದೆನೂ ತುಂಬ ಒಳ್ಳೆ ಮನುಷ್ಯ. ಯಾಕಂದರೆ ಪ್ರಹ್ಲಾದ ರಾಜ ಆ ಲೆವೆಲ್ಲಿಗೆ ಅವನ ಕಾಂತಿ, ಶಾಂತಿ, ಧಾಂತಿ ಎಲ್ಲ ಬೆಳಿಬೇಕಾದ್ರೆ ಅವರ ತಂದೆಯೂ ಕಾರಣ ಆಗಿರ್ತಾರೆ. ಹಾಗಾಗಿ ನಮ್ಮ ತಂದೆಯವರದ್ದು ಏನೋ ಒಂದು ಇದೆ ಪೂರ್ವ ಪುಣ್ಯ ಸ್ಥಾನದಲ್ಲಿ. ಹೀಗೆ ಅಲ್ಲಿ ಹುಟ್ಟಿದೆ. ನಾನು ಹುಟ್ಟಿದ್ದು ದಾವಣಗೆರೆಯಲ್ಲಿ 1974ನೇ ಇಸ್ವಿಲಿ. ಹೆಸರು ಹಾಕಿ ವಯಸ್ಸು ಹೇಳಬಾರ್ದಲ್ವ, ಗಂಡಸರು ಬೇಗ ಹೇಳಿಬಿಡ್ತಾರೆ, ಹೆಣ್ಮಕ್ಳು ಹೇಳಲ್ಲ. ಆದರೆ ಇವತ್ತು ಹೇಳದೇ ಇದ್ರೆ ನಡೆಯೋಲ್ಲ. ಇವತ್ತು ಏನಂತೀರಿ, ಯೂಟ್ಯೂಬು ಅದೆಲ್ಲ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಹಾಗೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ. ನಂಗೆ 3 ಕೆಲಸ ಬರಲ್ಲ. ಸುಳ್ಳು ಹೇಳಕ್ ಬರಲ್ಲ, ಸುಳ್ಳನ್ನು ಅರಿಯೆ, ಈಜುಡಕ್ ಬರಲ್ಲ, ಡ್ರೈವಿಂಗ್ ಬರಲ್ಲ. ಯಾಕೆ ಸುಳ್ಳು ಹೇಳಕ್ ಬರಲ್ಲ ಅಮ್ಮ ಅಂತ ತುಂಬಾ ಜನ ನನಗೆ ಕೇಳಿದ್ರು. ನಂಗೆ ನೆನಪಿನ ಶಕ್ತಿ ಇಲ್ಲ ಅಂದ್ಬಿಟ್ಟೆ. ನೆನಪಿನ ಶಕ್ತಿಗೂ ಸುಳ್ಳು ಹೇಳೋದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರು. ಒಂದು 5 ನಿಮಿಷದ ಕೆಳಗೆ ನಾನೇನು ಸುಳ್ಳು ಹೇಳ್ತೀನಿ, ಇನ್ನು 5 ನಿಮಿಷಕ್ಕೆ ಅದೇ ಸುಳ್ಳು ಅದೇ ಥರ ಬರಬೇಕಲ್ಲ. ಏನಾದರೂ ಹೇಳಿ ತಪ್ಪು. ನನ್ನ ಹೆಸರೇ ಸುಳ್ಳು ರಾಮ್ಯ ಅಂತ ಕರೀತು ನಮ್ಮಮ್ಮ. ಬರೀ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳ್ತಿರ್ಲಿಲ್ಲ, ನಂಗೇನೋ ಕಾಣಿಸ್ತಿತ್ತು, ಹೇಳ್ಬಿಡ್ತಿದ್ದೆ. ನಮ್ಮಮ್ಮ ಸುಳ್ಳು ಅಂತ ಹೆಸರಿಟ್ಟಿದ್ಲು. ನಮ್ಮಮ್ಮನ ತಾಯಿ ತುಂಬ ಜ್ಞಾನಿ, ಅವರು ರಮಾಬಾಯಿ ಅಂತ ಹೆಸರು. ರಾಘವೇಂದ್ರ ಸ್ವಾಮಿಗಳ ಒಂದು ಪರಂಪರೆಯವರು ಅವರು. ರಾಯರ ಪರಂಪರೆಯವರು ಯಾರಲ್ಲ ಹೇಳಿ ಅಲ್ವಾ? ರಾಯರ ಸಂತಾನ ಯಾರಲ್ಲ? ರಾಯರನ್ನ ತಂದೆ ಅಂತ ಕರೆದವರಿಗೆಲ್ಲ ನಾವು ಮಕ್ಕಳೇ ಆಗ್ತೀವಿ. ಆದ್ರೆ ನಮ್ಮ ತಾತ ಹೇಳ್ತಾ ಇದ್ದು 60 ಬೀಗ ಮುದ್ರೆ ಮರೆತನ ಅಂತ. ಅದು ಯಾಕೆ ಹೇಳ್ತಾ ಇದ್ರು ಏನೋ ನಂಗೆ ಗೊತ್ತಿಲ್ಲ. ಅದು ಅವ್ರ ತಲೆಯಲ್ಲಿ ನಮಗೆ
ಬೇವರ್ಸ್ಬಿಟ್ರು. ಇಂಥ ರಮಾಬಾಯಿ ಏನು ಹೇಳ್ತಾ ಇದ್ರು ನಮ್ಮಮ್ಮಂಗೆ, ಏನಾಗೋ ನಿನ್ನ ಮಗು ಮುಂದಾಗೋ ಘಟನೆನ ಮುಂಚೆ ಹೇಳ್ಬಿಡೋದ್ರಿಂದ ನಿಂಗೆ ಸುಳ್ಳು ಅನ್ಸುತ್ತೆ ಕಣೆ, ಎಷ್ಟೋ ಬಾರಿ ನಂಗೆ ಹೇಳಿದೆ, ಎಲ್ಲ ಸತ್ಯ ಆಗಿದೆ, ಹಾಗೆಲ್ಲ ಅನ್ಬೇಡಮ್ಮ ಅಂತ. ನಮ್ಮ ಅಜ್ಜಿ ತುಂಬ ಪಾಪ ನನಗೆ ತುಂಬ ಸಪೋರ್ಟ್ ಮಾಡಿದವರು. ನನ್ನ ತಾಯಿ ಹೊಡೆದು ಬಡ್ದು ಒಂದು ರೀತಿ ಮುಂದೆ ದೂಡಿದ್ರೆ ನಮ್ಮ ಅಜ್ಜಿ ಗಾಯಗಳನ್ನು ಅಳಿಸಿ ಅದನ್ನು ಮಾಯಗೊಳಿಸಿ ಮಹಾಮಾಯಾದೇವಿಯಾಗಿ ನನ್ನ ಅನುಗ್ರಹಿಸಿದಂಥ ಮಹಾ ಮುತ್ತೈದೆ, ಮಹಾ ಯೋಗಿನಿಯವರು. ಮತ್ತು ಎಲ್ಲರೂ ಓದಿದ ಹಾಗೆ ಓದಿದೆ. ಆಗ ಮನೆಯಲ್ಲಿ ನಮಗೆ ಬಡತನ ಅನ್ನೋದು ಇರಲಿಲ್ಲ, ದೇವರ ದಯದಿಂದ ಅದಿಲ್ಲ. ನಾನು ಎಲ್ಲರ ಮುಂದೆ ಹೇಳ್ತಾ ಇದ್ದೆ, ದೊಡ್ಡ ಶ್ರೀಮಂತರು ಅಂತಿದ್ದೆ, ತುಂಬ ದೊಡ್ಡ ಶ್ರೀಮಂತರು ಅಂತಿದ್ದೆ. ಮತ್ತೆ ನಿಮ್ಮನೇಲಿ ಕಾರ್ ಇಲ್ಲ, ನಿಮ್ಮನೆ ಸೈಕಲ್ ಇಲ್ಲ ಅಂತಿದ್ರು. ಕಾರು ಸೈಕಲ್ ಶ್ರೀಮಂತಿಗೆ ಅಂತ ಗೊತ್ತಾಗಿದ್ದು ಆಮೇಲೆ ನಮ್ಗೆ ಶ್ರೀಮಂತಿಗೆ ಅಂದ್ರೆ ಏನು, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಎನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ. ಇಷ್ಟಿತ್ತು ಕಣಮ್ಮ. 3 ಹೊತ್ತು ಊಟ ತಿಂಡಿ ಅಗಡದಷ್ಟಾಗಿ. ಬಡತನವನ್ನ ನೋಡಿದ್ದೀನಿ. ಯಾಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ಮದುವೆ ಮನೆಗಳಲ್ಲಿ ಉಂಡ ಎಲೆಗಳನ್ನ ಎಸಿತಾ ಇದ್ರು. ಪಾಪ ಎಷ್ಟೋ ಜನರು ಹರಕಲು ಬಟ್ಟೆ, ಹರಕಲು ಚಡ್ಡಿ ಹಾಕೊಂಡು ಮೈಮೇಲೆ ಬಟ್ಟೆ ಎಲ್ಲ ನುಗ್ಗುತ್ತಾ ಇದ್ರು. ನುಗ್ಗಿ ಪಾಪ ಆ ಎಲೆಲಿದ್ದ ಅನ್ನನ ಬಳ್ಕೊಂಡು ತಿನ್ನೋ ಬಡತನವನ್ನ ನೋಡಿದೀನಿ. ಇವತ್ತಿಗೂ ಒಂದು ಬಡತನ ನೋಡಿದೀನಿ. ಈ ಮೊಬೈಲ್ ಒಳಗೆ ಏನೋ ಬರುತ್ತೆ, ವರ್ಷಕ್ಕೊಂದೊಂದು ಏನೋ ಬದಲಾಗ್ತಿರುತ್ತೆ, ಅದಕ್ಕೆ ಏನಂತಾರದು, ಸಾಫ್ಟ್ವೇರ್ ಅಪ್ಡೇಟ್ ಅದೊಂದು. ಮತ್ತೇನೋ ಇದು ಏನೋ ಹೇಳ್ತಾ ಇರ್ತಾರೆ, ನಂಗೆ ಹೇಳಕ್ ಬರಲ್ಲ. ಈ ವರ್ಷನು ಏನದು, ಹೊಸ ಹೊಸ ಮೊಬೈಲ್ ವರ್ಷನ್, ಅದಕ್ಕೇನೋ ನಂಬರ್ ಇರುತ್ತೆ, ಇದೆ 27ನೇ ವರ್ಷನೋ 8 ಆ ತರದ ಬಡತನ ಇದೆ ಬಿಟ್ರೆ ತಿನ್ನೋ ಉಣ್ಣೋ ಬಡತನ ನೋಡಿಲ್ಲ. ಯಾಕೆ ಅಂದ್ರೆ ಮತ್ತೊಬ್ರು ಅನ್ನ ಕಸ್ಕೊಂಡು, ಮತ್ತೊಬ್ರು ಬಾಳನ್ನ ಕಸ್ಕೊಂಡು, ಮತ್ತೊಬ್ಬರ ಮೈಯ ಬಟ್ಟೆ ಹರಿದು ಅವರ ಮಾನ ಸನ್ಮಾನಗಳೊಂದಿಗೆ ಆಟವಾಡುವ ಇಂಥ ಕಿರಾತಕರಿಗೆ ಬಡತನ ಎಲ್ಲಮ್ಮ ಬರುತ್ತೆ ಅಲ್ವಾ? ಇಂಥ ಕಿರಾತಕರು ಮನೇಲಿಲ್ಲ, ಎಲ್ಲ ವಿಧಾನಸೌಧದಲ್ಲಿ ಕೂತ್ಬಿಟ್ಟಿದ್ದಾರೆ. ಏನ್ ಮಾಡಕ್ಕಾಗಲ್ಲ, ನಾವೇ ಒತ್ತುಬಿಟ್ಟು ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆ ಎಬ್ಬಿಸಿ ರಕ್ತವಿದೆಕೋ ಛಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರುವಂತ ಓಟ್ ಹಾಕಿದ್ವು ಇಲ್ಲೋ. ಖಂಡವಿದೆಕೋ ಮಾಂಸವು ಇದಕ್ಕೋ ಗುಂಡಿಗೆ ಎಬ್ಬಿಸಿ ರಕ್ತವು ಇದಕ್ಕೋ ಛಂಡ ವ್ಯಾಘ್ರನೆ ನೀನು ಇದನ್ನ ಉಂಡು ಸಂತಸದಿಂದಿರುವಂತ. ದೇವರ ದಯದಿಂದ ಇವ್ರನ್ನ ವ್ಯಾಘ್ರ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ದೊಮ್ಮೆ ಇಲ್ಲ ನನ್ನ ಮಕ್ಕಳಿಗೆ. ವಿಧಾನಸೌಧದಲ್ಲಿ ಕುತ್ಕೊಂಡಿರೋರೆಲ್ಲ ವ್ಯಾಘ್ರಗಳು ತಿಂದು ಬಿಸಾಡಿರ್ತಾವಲ್ಲ, ಆ ಕೊಳಕು ಮಾಂಸ ತಿನ್ನುವಂತ ಗುಳ್ಳೆ ನರಿಗಳು. ಇನ್ನೊಂದು ಯಾವ್ದಂಥದ್ದು ಒಂದು ಪ್ರಾಣಿ ಇದೆ, ಹೇಳಕ್ ಬರ್ತದ, ಇದು ಹುಲಿ ಮತ್ತೆ ಈ ಸಿಂಹಗಳೆಲ್ಲ ತಿನ್ಬೇಕಾದ್ರೆ ಮಧ್ಯ ಹೇಳ್ಕೊಂಡು ತಿಂತಾ ಇರುತ್ತೆ. ಈಗ ಮಧ್ಯ ಹೇಳ್ಕೊಂಡು ತಿನ್ನೋ ಇಂಥವ್ರ ಮಧ್ಯದಲ್ಲಿ ಜೀವನ ಮಾಡುವಂಥ ಬಡತನವನ್ನ ನಾನು ಕಂಡಿದ್ದೀನಿ ತಾಯಿ. ಅದರ ದೇವರ ದಯದಿಂದ ಬಾಲ್ಯದಲ್ಲಿ ನಮಗೆ ಬಹು ಸಣ್ಣ ವಯಸ್ಸಲ್ಲಿ 2 ಗಂಟೆಗೆ ಹೇಳಬೇಕು, ದುರ್ಗದ ಬೆಟ್ಟಕ್ಕೆ ಹೋಗ್ಬೇಕು, ಗೋಪಾಲ ಸ್ವಾಮಿ ಹುಂಡದಲ್ಲಿ ಸ್ನಾನ ಮಾಡ್ಬೇಕು, ಗೋಪಾಲಕೃಷ್ಣನ ದರ್ಶನ ಮಾಡ್ಬೇಕು, ಕೊಡ ಇಟ್ಕೊಂಡು ಬಂದು ಮುಖ್ಯ ಪ್ರಾಣ ದೇವರಿಗೆ ಅಭಿಷೇಕ ಮಾಡಿಸಿ ಹೂವೆಲ್ಲ ಹರ್ಕೊಂಡು ಬಂದು ದೇವರ ಪೂಜೆ ಮಾಡಿ ಸ್ವಂತ ಅಡಿಗೆ ನಾನೇ ಮಾಡ್ಕೋತಾ ಇದ್ದೆ. ಅದೇನೋ ಒಂದು ಮಡಿ ಹುಚ್ಚು ನನಗೆ. ಇದ್ಲು ಒಲೆಲೆ ಅಡಿಗೆ ಆಗ್ಬೇಕು, ಎಲ್ಲ ಅಡಿಗೆ ನಾನೇ ಮಾಡಿಕೊಂಡು ಮಕ್ಕಳಿಗೆ ಬಡಿಸಿ. ನಾನು ತಾಯಿ ತರ ವೇಷ ಹಾಕೊಂಡಿರೋದಲ್ಲ, ನಾನು ಹುಟ್ಟು ತಾಯಿ. ತುಂಬಾ ಜನಕ್ಕೆ ನೀವು ಗಂಡಸ ನೀವು ಹೆಂಗಸ ಅಂತ ಪ್ರಶ್ನೆ ಇದೆ. ಯಾರು ಗಂಡಸ್ರಲ್ವೋ ಅವ್ರಿಗೆ ಆ ಪ್ರಶ್ನೆ ಇದೆ, ಯಾರು ಹೆಂಗಸ್ರಲ್ವೋ ಅವ್ರಿಗೆ ಆ ಪ್ರಶ್ನೆ. ಆ 2 ಪ್ರಶ್ನೆ ನನಗಿಲ್ಲ. ಯಾಕಂದ್ರೆ ಇನ್ ಬಿಟ್ವೀನ್ ನಾನಲ್ಲ. ನೀನ್ ಹೇಗೆ ತಿಳ್ಕೊತೀಯೋ ಹಾಗೆ ನಾನಷ್ಟೇ. 2 ಮಧ್ಯದಲ್ಲಿ ನೀನಾಗಿದ್ರೆ ಹಂಗೆ ತಿಳ್ಕೊಂಡ್ರೆ ಅದು ನಾನಾಗಕ್ಕೆ ರೆಡಿ ಇಲ್ಲ. ಹಾಗಾಗಿ ಬಹು ಸಣ್ಣ ವಯಸ್ಸಲ್ಲಿ ನಮ್ಮಮ್ಮ ಹೇಳಿದ್ಲು, ಯಾರಿಗೂ ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು. ಯಾಕೆ ಅಂದ್ರೆ ನಮ್ಮ ಅಪ್ಪ ಪಟಾಕಿ ತಗೊಂಡ್ ಬರ್ತಾ ಇದ್ದ. ಪಟಾಕಿ ತಂದು ಕೊಡ್ತಾ ಇದ್ದ. ಅದೊಂದು ವಾರಕ್ಕೆ ಮುಂಚೆ ತಂದು ಕೊಡ್ತಿದ್ವಿ. ದೀಪಾವಳಿ ಪಟಾಕಿ ಹೊಡಿತಾರಲ್ಲ, ಈಗಂತೂ ದಿನ ಪಟಾಕಿ ಹೊಡಿತಾರೆ ಬಿಡಿ. ತೆಗೆದು ನೋಡ್ರೆ ಪಟಾಕಿ ಅಲ್ವಾ? ಹಾಗೆ ಪಟಾಕಿನ ನಾವು ಗಲಾಟೆ ಮಾಡ್ತಾ ಇದ್ವಿ, ನಂಗೆ ಬೇಕು. ಮನೇಲಿ ನನ್ನ ತಮ್ಮ ಹರಿಶಂಕರ ಅಂತ, ನನ್ನ ಹೆಸರು ರಾಘವಿ ಅಂತ, ನನ್ನ ತಂಗಿ ವಾಸಂತಿ ಅಂತ ಹೇಳಿ ಒಬ್ಬಳೆ. ಹಿಂಗೆಲ್ಲ ಜಗಳ ಅಂದ್ರೆ ಜಗಳ, ನನಗೆ ಬೇಕು.
ನಾನು ಜಗಳ ಆಡ್ತಾ ಇರಲಿಲ್ಲ. ಅವರಿಬ್ರು ಜಗಳ ಆಡುವಾಗ ನಾನು ಸ್ವಲ್ಪ ಜಗಳ ಆಡ್ತಿದ್ದೆ. ಅದೇನು ಕಡೆ ನಮ್ಮ ಅಮ್ಮ ಬಂದ್ರು, ನಿಮಗೆ ಬುದ್ಧಿ ಇದೆಯಾ, ಈ ಸುಡುಗಾಡು ಪಟಾಕಿಗೆ ಬಾಯ್ ಬಿಡ್ಕೊಂಡು ಸಾಯ್ತೀರಲ್ಲ, ನಿಮ್ಮಪ್ಪ ಹೆಂಗೆ ತರ್ತಾನೆ ಗೊತ್ತಾಯಿದೆ, ನಾನು ಅಂಗಡಿಯಿಂದ ತರ್ತಾನೆ. ಜನಗಳನ್ನು ಬೆದರಿಸಿ, ಹೊಡೆದು ಬಡದು ಬೆದರಿಸಿ, ತಾನು ಪೊಲೀಸು ಅಂತ. ಮೀಸೆ ಬಾಲಕೃಷ್ಣ ಅಂತ ನಮ್ಮ ಅಪ್ಪನ ಹೆಸರು. ಎಷ್ಟು ದಪ್ಪ ಮೀಸೆ ಇತ್ತು ಅಂದ್ರೆ ಹಿಂಗ್ ತಿರುಗಿಸಿ ನಿಂತ್ಕೊಂಡ್ರೆ ಈ ಕಡೆ ನಾನು ಕೂತ್ಕೋಬಿತ್ತು, ಈ ಕಡೆ ನಮ್ಮ ತಮ್ಮ ಕೂತ್ಕೋಬಿತ್ತು. ಯಾಕಷ್ಟಪ್ಪ ಮೀಸೆ ಬಿಟ್ಟಿದ್ದಾನೆ ಅಂತ ಕೇಳಿದ್ರೆ ಗೌರ್ಮೆಂಟ್ನವರು ಆಗಿನ ಕಾಲಕ್ಕೆ ವರ್ಷಕ್ಕೆ ಒಂದು 50 ರೂಪಾಯಿ ಕೊಡೋರಂತೆ. ಮೀಸೆ ಬಿಟ್ರೆ 50 ರೂಪಾಯಿ ಕೊಡೋರಂತೆ ಪೊಲೀಸ್ ಅವ್ರು ಮೀಸೆ ಬಿಟ್ರೆ. ಹಂಗ್ ಮೀಸೆ ಬಿಡ್ತಿದ್ದ. ಮೀಸೆ ಬಾಲಕೃಷ್ಣ ಅಂತ ನಮ್ಮಪ್ಪ ತುಂಬಾ ಎತ್ತರದ ಮನುಷ್ಯ. ಅದೆಲ್ಲ ಜನಗಳನ್ನ ಹೆದರಿಸಿ ಬೆದರಿಸಿ ಬಡದು ತಂದಿರೋ ಪಟಾಕಿ ಹೊಡೆದ್ರೆ ಪಾಪ ಬರಲ್ವೇನ್ರೋ ಮುಂಡೆ ಮಕ್ಕಳ. ಇದು ಬ್ರಾಹ್ಮಣರ ಭಾಷೆ, ಒಳ್ಳೆ ಭಾಷೆ ಮುಂಡೆ ಮಕ್ಕಳ ಅಂತ. ಯಾತಕ್ ಮುಂಡೆ ಅಂದ್ರೋ ಗೊತ್ತಿಲ್ಲ ನೋಡ್ರಿ. ಏನು ನಮ್ಗೆ ಯಾರು ಮುತ್ತೈದೆ ಮಕ್ಕಳ ಅಂತ ಯಾವ ಬ್ರಾಹ್ಮಣರು ಹೇಳಿಲ್ಲ. ಅದಕ್ಕೆ ಸುಡುಗಾಡು ಬ್ರಾಹ್ಮಣರಿಗೆ ಇವತ್ತು ಕೆಲಸ ಇಲ್ಲ ನೋಡಿ. ಯಾರು ಬ್ರಾಹ್ಮಣ ಅಂತ ತಗೊಂಡೋಗಿ ತೋರಿಸ್ಬಿಟ್ರೆ ಬ್ರಾ ಒಂದ್ ಕಡೆ ಆಗ್ಬಿಡುತ್ತೆ, ಮಣ ಒಂದ್ ಕಡೆ ಆಗ್ಬಿಡುತ್ತೆ. ಬ್ರಾ ಅಂದ್ರೆ ಅರ್ಥ ಆಗುತ್ತೆ ಅನ್ಸುತ್ತೆ, ಮಣ ಅಂದ್ರೆ ಭಾರ. ನೀವು ಜಗತ್ತಿಗೆ ಭಾರ ಅಂತ ಬಿಸಾಡ್ಬಿಡ್ತಾರೆ. ಯಾಕೆ ಮುಂಡೆ ಮಕ್ಕಳ ಅನ್ಸ್ಕೊಂಡು ಹಣೆ ಮೇಲೆ ಕುಂಕುಮದ ಬದುಕಿದಂತ ಜನಾಂಗನ ಮಾಡಿಬಿಟ್ರು ನಮ್ಮ ಹಿರಿಯರು. ಆದ್ರೆ ಬ್ರಾಹ್ಮಣರನ್ನ ಟೀಸ್ ಮಾಡ್ತಾ ಇಲ್ಲ, ಇಂಥದ್ದೆಲ್ಲ ನಡೀತು. ತಕ್ಷಣ ನಾನೇನ್ ಮಾಡಿದೆ, ಪಟಾಕಿಯನ್ನ ನಾನು ಹೊಡೆಯೋದಿಲ್ಲ ಅಂದ್ಬಿಟ್ಟೆ. ನನ್ನ ತಮ್ಮ ಲಕ್ಷ್ಮಣ, ನಾನು ಹೇಳಿದ್ದೆಲ್ಲ ಬಾಳಗಾರ ಸ್ವಾಮಿ ಶ್ರೀಗಳವರು, ರಘುಮಾನ್ಯ ತೀರ್ಥರು ಅಂತಿದ್ರು, ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಜ್ಞಾನಿಗಳವರು. ಅವರು ಹೇಳಿದ್ರು, ಅವನ ಲಕ್ಷ್ಮಣ ಅಂತ ಕರೆದ್ರು. ರಾಮ ಲಕ್ಷ್ಮಣರಂತೆ ಜೀವನ ಮಾಡ್ತೀರಿ ನೀವು. ಪಾಪ ನನ್ನ ತಮ್ಮನು ಬಿಟ್ಬಿಟ್ಟೆ. ನನ್ನ ತಂಗಿ ಮಾತ್ರ ನಾನು ಹೊಡೆಯೋಳು. ಸ್ವಲ್ಪ ಅದೊಂದು ಹುಚ್ಚಾಟ ಅದು. ಅದೇ ನಾನು ಹೊಡಿದ ಬಿಡ್ತಾವ ಗೊತ್ತಿಲ್ಲ. ಅದು ನಾವಂತೂ ನಮ್ಮ ತಂದೆ ಸಂಪಾದನೆಯಲ್ಲಿ ನಾವು ಬದುಕಲೇ ಇಲ್ಲ. ಬಟ್ ನನ್ನ ಜೀವನಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಊಟ ತಿಂಡಿ ಬಟ್ಟೆ ಎಲ್ಲ ಅಮ್ಮ ಕೊಡ್ತಾ ಇದ್ರು. ಆದ್ರೆ ನಾನೇ ದುಡ್ಕೊಂಡು ತಿನ್ಬೇಕು ಅಂತ ಹೇಳಿ ಒಂದು ಇಷ್ಟತ್ರ ಬುಟ್ಟಿ ಅಮ್ಮ, ಹಳೆಗಾದ ಕುಕ್ಕೆ ಅಂತೀವಿ, ಆ ಕುಕ್ಕೆ ಒಳಗೆ ಇದು ಕನಕಾಂಬರಿ ಹೂವನ್ನ ಮೊಗ್ಗನ ತುಂಬಿಡೋರು, ಒತ್ತಿ ತುಂಬಿಸಿರೋರು. 3 ಬುಟ್ಟಿ ಹೂ ಕಟ್ಟಿದ್ರೆ ಎಷ್ಟು ಹೇಳು? 3 ಬುಟ್ಟಿ ಹೂ ಕಟ್ಟಿದ್ರೆ 10 ಪೈಸೆ ಕಟ್ತಾ ಇದ್ದೆ. ಅದ ಮನೇಲಿ ಬರ್ತಾನೆ ಇಲ್ಲ, ನಮ್ಮ ಅಮ್ಮಂಗೆ ಗೊತ್ತಿಲ್ಲದಂಗೆ ಮಾಡ್ತಾ ಇದ್ದಿದ್ದೆಲ್ಲ. ಹಾಗೆ ಅಲ್ಲಿ ಜೀವಮ್ಮಜ್ಜಿ ಅಂತ ಒಬ್ರಿದ್ರು. ಪಾಪ ಎಲ್ಲರಿಗೂ ಜೀವ ಬಿಡಿ. ಅವರು ಮಡಿ ಹೆಂಗ್ಸವರು. ನೀವು ಆ ಚಿಕ್ಕ ವಯಸ್ಸಲ್ಲೇ ಸಂಪಾದನೆ ಮಾಡ್ಬೇಕಂತ ಅನ್ಕೊಂತ ಇದ್ರಿ. ಈಗಲೂ ಮತ್ತೇನ್ ಮಾಡ್ತಾ ಇದೀನಿ, ನಾನು ಕುತ್ಕೊಂಡು ತಿಂದೇ ಇಲ್ಲ. ಯಾವ ಸುಡುಗಾಡ್ ರಾಜಕಾರಣಿ ಹತ್ರ 1 ರೂಪಾಯಿ ತಗೊಂಡಿಲ್ಲ, ಮದಿರಾ ಅಂಗಡಿಯವ್ರ ಹತ್ರ ತಗೊಂಡಿಲ್ಲ, ಮಾಂಸದ ಅಂಗಡಿಯವ್ರ ಹತ್ರ ತಗೊಂಡಿಲ್ಲ, ಮೈ ಮಾರ್ಕೊಳ್ಳೋರ ಹತ್ರ ತಗೊಂಡಿಲ್ಲ. ಬೇಡ ಅಂತ ಅವಾಗೇ ಮಾಡ್ಲಿಲ್ಲ, ಈಗ ತಗೊಂಡು ಏನ್ ಮಾಡ್ಲಿ ಅಂತ. ಈಗ ಒಂದ್ ಸ್ವಲ್ಪ ಕೆಡಬೇಕು ಅಂತ ಇಷ್ಟ ಇದೆ, ನೋಡೋಣ ಟೈಮ್ ಬಂದಾಗ ಕೆಡೋಣ ಅಂತ. ಅಂದ್ರೆ ಯಾವ ತರ ತಗೊಳ್ಳೋಣ ಅನಿಸ್ತಾ ಇದೆ. ಈಗ ಒಳ್ಳೆ ಮುಖ ಕೊಡೋಣ ಅದಕ್ಕೆ ಅಂತ ನೋಡೋಣ. ಕೊಡೋ ಯೋಗ ಬಂದ್ರೆ, ತಗೊಳ್ಳೋ ಯೋಗ ಬಂದ್ರೆ, ಕೆಡೋ ಯೋಗ ಬರ್ಬೇಕಲ್ಲ ತಾಯಿ. ಹಾಗೆ ಆ ಜೀವಮಜ್ಜಿ ಏನ್ ಮಾಡೋರು ಅಂದ್ರೆ, ಈ ಮುತ್ತುಲೆಲೆ ಅಂತಿರುತ್ತೆ, ಮುತ್ತುಕದೆಲೆ, ಮುತ್ತುಕ ಇಸ್ತ್ರಿ ಎಲೆ ಅಂತ ನೀವಂತೀರಿ. ಆ ಮುತ್ತುಕದೆಲೆಲ್ಲ ತಗೊಂಬರೋರು. ಅದೆಲ್ಲ ಮೈ ಗಂಟ್ಕೊಂಡ್ಬಿಟ್ರೆ ನೀ ಮೀಟಿದ ಕೆರ್ತ ಬರೋದು. ಅದನ್ನೆಲ್ಲ ಪೋಣಿಸ್ಬೇಕು. ಒಂದು ದೊಡ್ಡ ಸುತ್ಲಿ ಅಂತೀವಿ ನಾವು, ಸೆಳ್ಳೆ ದೂರಿ ಅಂತೀವಿ. ಹೆಚ್ಚು ಕಮ್ಮಿ ಆ ಒಂದು ಸೆಳ್ಳೆ ದೂರಿ ಒಳಗೆ ಕನಿಷ್ಠ ಪಕ್ಷ ಒಂದು 500 ಎಲೆ ಪತ್ತ ಕೊಡುತ್ತೆ. ಅದನ್ನ ಪೋಣಿಸ್ಬೇಕು, ಅದನ್ನ ತಗೊಂಡು ಹಾರಾಕ್ಬೇಕು. ಆ ಪೋಣಿಸಿದ್ದಕ್ಕೆ ಎಷ್ಟು ಕೊಡೋರು? 5 ಪೈಸೆ. ನೆಕ್ಸ್ಟ್ ಇದು 5 ಪೈಸೆ ನಂಗೆ ಸಾಕಾಗಲ್ವಲ್ಲ, ಇದ್ರ ಮುಂದಿನ ಕಾರ್ಯಕ್ರಮ ಏನಿರುತ್ತೆ? ಅದನ್ನೆಲ್ಲ ಒಣಗಿಸಿ ನೀರಲ್ಲಿ ನೆನೆಸಿಡ್ತಾರೆ. ಮತ್ತು ಅದ್ರ ಮೇಲೆ ಬಂಡೆ ಹೇರ್ಬಿಟ್ಟು ಅದೆಲ್ಲ ಇಸ್ತ್ರಿ ಥರ ಆಗುತ್ತೆ. ಆಮೇಲೆ ಕಡ್ಡಿ ತಗೊಂಡು ಚುಚ್ಚೋದು. ಅದನ್ನ ಕಲ್ತ್ಕೊಂಡೆ. ಯಾಕೆಂದ್ರೆ ಅದಕ್ಕೆ 4 ಆಣೆ ಕೊಡ್ತಾ ಇದ್ರು. ಇವತ್ತು ಆ 4 ಆಣೆ 4 ಆಣೆ ಆಗ್ಬಿಟ್ಟಿದೆ. 4 ಆಣೆ ನಾನು ಕಾಣೋಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಏನೋ ಸಿಗ್ಬೇಕು ಅಂದ್ರೆ ಲಂಬಾಣಿಯರ ಬ್ಲೌಸಲ್ಲೋ ಅವ್ರ ಲಂಗದಲ್ಲೋ ಸಿಗ್ಬೋದು. ಇವಾಗ ಅದು ಡಮ್ಮಿ ಬಂದ್ಬಿಟ್ಟಿದೆ ಅಂತ ಇಟ್ಕೋ. ಅದನ್ನೆಲ್ಲ ಕೂಡಿಸಿಟ್ಕೊಂಡು ನಾನು ಏನು ಮಾಡ್ತಾ ಇದ್ದೆ ಗೊತ್ತಾ? ತಗೊಂಡೋಗಿ ನಮ್ಮ ಅಜ್ಜಿ ರಮಾಬಾಯಿ ಹೇಳ್ಕೊಡ್ತಾ ಇದ್ದೆ. ಅವರು ದೊಡ್ಡ ಶ್ರೀಮಂತರು ಮೊದಲು, ಪಾಪ ನಾನು ನೋಡಿಲ್ಲ ಅಂತೆ. ಆಮೇಲೆ ತುಂಬ ಕಷ್ಟಕ್ಕೆ ಬಂದಿದ್ರು ಪಾಪ, ಕೂಲಿ ಮಾಡ್ಕೊಂಡು ಜೀವನ ಮಾಡಿದ್ರು. ಮನೆಗೆ ಹೋಗಿ ಚಟ್ನಿ ಪುಡಿ ಕೊಡ್ತಾ ಇದ್ರು, ಹಪ್ಪಳ ಒತ್ತುತ್ತಾ ಇದ್ರು. ಈ ಕೂಲಿ ಬುದ್ಧಿ ಬಂದಿದ್ದೆ ಅವರಿಂದ. ಇವತ್ತೇನೇನು ಒಳ್ಳೆ ಬುದ್ಧಿಗಳಿದೆಯಲ್ಲ, ಅದೆಲ್ಲ ಬಂದಿದ್ದು ನಮ್ಮ ಮಾತಾಮಹಿ ಅಂದ್ರೆ ನಮ್ಮ ತಾಯಿಯವರಿಂದ. ಅವರೇ ನಮಗೆ ಕಲ್ಸ್ಕೊಟ್ಟಿದ್ದು. ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಮ್ಮ ಅಂತ ಜನ ಹೇಳ್ತಾರೆ. ಆಂಧ್ರ ಸ್ಟೈಲ್ ಇರ್ಬೋದು,
ಉಡುಪಿಯ 10 ಹಲವಾರು ಹಳ್ಳಿಗಳ ಬಗೆ ಬೇರೆ ಬೇರೆ ತಿಂಡಿಗಳು, ಊಟಗಳು, ಉತ್ತರ ಭಾರತದ 10 ಹಲವಾರು ಪಂಜಾಬಿ ಖಾನ ಎಲ್ಲ ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ. ನಮ್ಮ ಮಠಕ್ಕೆ ಬಂದಾಗ ಅಮ್ಮ ಎಲ್ಲಿದ್ದಾರೆ ಅಂತ ಜನ ಹುಡ್ಕೋದೇ ಬೇಡ, ತುಂಬ ಚೆನ್ನಾಗಿ ಡಿಕಾವ ಅಲಂಕಾರ ಮಾಡ್ಕೊಂಡಿದ್ರೆ ನಾನು ಅಂತ ಅರ್ಥ. ನಾ ಅಲಂಕಾರ ಮಾಡ್ಕೊಂಡಿಲ್ಲ ಅಂದ್ರೆ ಅಡುಗೆ ಮನೆಯಲ್ಲಿ ನಾನು ಚಟ್ನಿ ರುಬ್ತಾ ಇದ್ದೀನಿ ಅಂತ ಅರ್ಥ. ಅಂದ್ರೆ ಅಡುಗೆ ನಾನು ಇವತ್ತಿಗೂ ಮಿಕ್ಸಿ ಚಟ್ನಿ ತಿನ್ನಲ್ಲ, ಒರಳ ಕಲ್ಲಲ್ಲೇ ರುಬ್ತೀನಿ, ಬೀಸೆ ಕಲ್ಲಲ್ಲಿ ಬೀಸಿದ್ದೀನಿ. ಅಮ್ಮ ಎಲ್ಲಿ ಸಿಗ್ತಾರೆ ತಕ್ಷಣ ಅಡುಗೆ ಮನೆಗೆ ಹೋಗಿ, ಯಾಕೆಂದ್ರೆ ಅನ್ನಪೂರ್ಣೆ ವಿಶಾಲಾಕ್ಷಿ ಅಖಿಲ ಭುವನ ಸಾಕ್ಷಿ ಕಟಾಕ್ಷಿ ಅನ್ನಪೂರ್ಣೆ ಅಂತಾರೆ. ಅಂತ ಅನ್ನಪೂರ್ಣ ಶಕ್ತಿ ನನಗೆ ಕೊಟ್ಟದ್ದು ನಮ್ಮ ಮಠದ ಸಣ್ಣಪ್ಪಾಜಿ ಅಂತಿದ್ದಾರೆ. ಅವರು ತುಂಬ ಗ್ರೇಟ್, ದೊಡ್ಡ ತಪಸ್ವಿ. ಅವ್ರು ದೊಡ್ಡ ರಾಘವೇಂದ್ರ ಮಠ ಇದೆ. ರಾಯರ ಮಠ ಅಂದರೆ ಹಿಂಗೆ ಗೊತ್ತು, ರಾಯರು ಎಷ್ಟು ಕಷ್ಟಪಟ್ಟಿದ್ದಾರೋ ಏನೋ ಸುಡುಗಾರ ಗೊತ್ತಿಲ್ಲ. ರಾಯರ ಮಠ ಕಟ್ಟಿದವ್ರಂತೂ ಕಷ್ಟಪಡೋಕ್ಕೆ ಸಾಧ್ಯವಿಲ್ಲ. ಅಲ್ಲಿರೋ ಬೆಳ್ಳಿ ಚಂಬುಗಳು ಮಾರಿದ್ರೆ ಸಾಕು, ಅರ್ಧ ಭಾರತ ಕೊಂಡ್ಕೋಬೋದು ಕಣಮೋ. ಈ ಸಂಗೀತ ಹೇಗೆ ಬಂತಮ್ಮ? ತುಂಬಾ ಸುಶ್ರಾವ್ಯವಾಗಿ ಹಾಡ್ತಾ ಇದ್ರ. ನಾನೆಲ್ಲ ಹಾಡುತ್ತೀನಿ. ಬಾನಲ್ಲು ನೀನೆ, ಸಿನಿಮಾ ಹಾಡು, ಭುವಿಯಲ್ಲು ನೀನೆ, ಎಲ್ಲ ಹಾಡ್ತೀನಿ. ಯಾಕೆ ಅಂದ್ರೆ 64 ವಿದ್ಯೆ ಯಾರೊಳಗಿರುತ್ತೋ ಅವನನ್ನು ಯೋಗಿ ಅಂತ ಕರಿ ಅಂತ ಹೇಳಿ. ಕೆಲವರು ಹೇಳ್ತಾರೆ, ಏನು ಅಮ್ಮ ಬಣ್ಣ ಹಚ್ಕೋತಾರೆ, ಡ್ಯಾನ್ಸ್ ಮಾಡ್ತಾರೆ, ತೆಪ್ಪರ್ ಮುಂಡೆ ಹೋಗಿ ಗೊತ್ತೇ ಇಲ್ಲ, ಓದಿಲ್ಲ ಬರೆದಿಲ್ಲ, ಎದೆ ಸೀಳಿದ್ರೆ 2 ಅಕ್ಷರವಿಲ್ಲ. ಎದೆ ಸೀಳಿದ್ರೆ 2 ಅಕ್ಷರ ಅಂತ ಯಾಕಮ್ಮ ಕರೆದ್ರು? 3 ಅಕ್ಷರ ಬೇಡವಾ, 4 ಅಕ್ಷರ ಬೇಡವಾ? ಎದೆ ಸೀಳಿದ್ರೆ 5 ಅಕ್ಷರ ಇಲ್ಲ, 6 ಅಕ್ಷರ ಇಲ್ಲ, 8 ಅಕ್ಷರ ಇಲ್ಲ ಅಂತ ಹೇಳ್ಬೋದಿದ್ದಾಗ, ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ ಅಂತಾರೆ. ಯಾಕೆ ಹೇಳಿ? ಪ್ರೀತಿ, ಪ್ರೇಮ 2 ಅಕ್ಷರ ಅಲ್ವಾ? ತಾಯಿ, ಅಪ್ಪ, ಅಮ್ಮ, ಅಣ್ಣ, ಅಕ್ಕ ಎಲ್ಲ 2 ಅಕ್ಷರ. ರಾಮ, ಕೃಷ್ಣ. ಯಾಕೆ ಅಂದರೆ ಜೀವಾತ್ಮ ಪರಮಾತ್ಮ ಎನ್ನುವ ತತ್ವ ನಿನ್ನ ಇಲ್ದಿದ್ರ ಎದೆ ಸೀಳಿ ಆದರೂ ಉಪಯೋಗವೇನಂತ. ಹೀಗೆ ಹಾಡು ಹಸೆಗಳನ್ನು ನಾನು ಸಂಗೀತ ಕಲ್ತಿಲ್ಲ. ಹಾಗೆ ಭರತನಾಟ್ಯದ ಅನೇಕ ಪ್ರಕಾರಗಳನ್ನು ಮಾಡ್ತೀನಿ, ಕಥಕಳಿ ಮಾಡ್ತೀನಿ, ಕುಚುಪುಡಿ ಮಾಡ್ತೀನಿ, ಇನ್ನು ಕೇರಳದ ಮೋಹಿನಿ ಅಟ್ಟಂ ಕೂಡ ಮಾಡ್ತೀನಿ, ಬ್ರೇಕ್ ಡ್ಯಾನ್ಸು ಮಾಡ್ತೀನಿ, ಪಾಶ್ಚಾತ್ಯ ನೃತ್ಯಗಳನ್ನು ಮಾಡ್ತೀನಿ, ಎಲ್ಲವನ್ನೂ ಮಾಡ್ತೀನಿ. ಆದರೆ ಯಾವುದನ್ನು ಮಾಡೋದಿಲ್ಲ. ಯಾಕೆಂದರೆ ನೀನು ನುಡಿಸಲು ನೀನು ನುಡಿವೆನು ನಾನೊಂದು ಬೊಂಬೆಯೂ, ನೀ ಸೂತ್ರಧಾರಿ ನಿನ್ನ ಇದಿರು ನಾ ಪಾತ್ರಧಾರಿ, ನಗಿಸಲು ನೀನು ನಗುವೆನು ನಾನೊಂದು ಬೊಂಬೆಯೂ, ನೀ ಸೂತ್ರಧಾರಿ. ಆ ಸೂತ್ರಧಾರಿ ನಡೆಸಿದಂತೆ ನಾನು ನಡೀತಿರ್ಬೇಕಾರೆ ಮತ್ತೆ ಕ್ವಶನ್ ಕೇಳೋ ನೀನು ಯಾರು ಅಂತ ಹೇಳೋಕ್ಕಾಗಲ್ಲ. ಕ್ವಶನ್ ಕೇಳೋಕ್ಕೆ ಅಥವಾ ನಾನು ಟೀಸ್ ಮಾಡೋಕ್ಕೆ, ನನಗೆ ಬ್ಯಾಡ್ ಕಾಮೆಂಟ್ಸ್ ಹಾಕೋಕ್ಕೆ ಆ ದೇವರ ನಿಂಗೆ ಸೂತ್ರ ಕೊಟ್ಟಿರ್ಬೇಕಲ್ಲ. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಅಲ್ವಾ? ಅವರ ಕೈ ಚಳಕದಲ್ಲೇ ನೀನು ಬಿದ್ದಿರೋದ್ರಿಂದ ನಿನ್ನನ್ನು ಕೇಡಿಯನ್ನಾಗಿಯೋ ಅಥವಾ ನಪುಂಸಕನಾಗಿಯೋ ಒಂದು ಪಾತ್ರವನ್ನು ತೋರಿಸ್ಬೇಕು ಅಂತ ಹೇಳಿ ನನ್ನ ಹೀರೋಯಿನೋ ಮಾಡಬೇಕು ಅಂತ ಅವನು ತೀರ್ಮಾನ ಮಾಡಿದರೆ ಅಂಥವನ್ನ ನಾವು ನಮಸ್ಕಾರ ಮಾಡಬೇಕೇ ಬಿಟ್ಟರೆ ಯಾರ ನಿಂದನೆ ಮಾಡಿ ಉಪಯೋಗವಿಲ್ಲ. ಆ ನಂತರ ಅಮ್ಮ, ಈಗ ಎಲ್ಲರೂ ಸಾಧ್ವಿಗಳು ಅಂದರೆ ಅಥವಾ ಯೋಗಿನಿಗಳು ಅಂತ ಅಂದರೆ ನಾವು ಅಂದ್ಕೊಂಡಿರೋ ಪ್ರಕಾರ ಎಲ್ಲರೂ ತುಂಬ ಸರಳವಾಗಿರ್ತಾರೆ. ನಿಮ್ಮ ಜೀವನ ಶೈಲಿ ಸರಳ ಇರ್ಬೋದು, ಆದರೆ ಈ ಅಲಂಕಾರ ಯಾಕೆ ಅಂತ ನೀವೇ ಹೇಳ್ತಾ ಇದ್ರಿ, ಅಲಂಕಾರ ಮಾಡ್ಕೋತೀನಿ, ಇಲ್ಲ ನಾನು ಅಡುಗೆ ಮಾಡ್ತಾ ಇರ್ತೀನಿ ಅಂತ. ಇಷ್ಟು ಅಲಂಕಾರದಲ್ಲಿ ಯಾಕೆ ನಿಮ್ಮನ್ನು ನಾವು ನೋಡ್ತೀವಿ ಅಂತ? ಪುಟ, ನೀನು ಮಠಕ್ಕೆ ಬಂದರೆ ತಿರುಪೆಯವ್ರ ಮೈ ಮೇಲೂ ಅಂತ ಬಟ್ಟೆ ಇರಲ್ಲ, ಅಂತ ಬಟ್ಟೆ ಎಲ್ಲ ಇರುತ್ತೆ. ಯಾಕೆ ಅಂದರೆ ಅವವೇಶದೊಳು ಬಂದರು ಸರಿಗೆ, ಅವರೂಪದೊಳು ನಿಂದರು ಸರಿಗೆ, ಅವರೂಪದೊಳು ಬಂದರು ಸರಿ. ಅವಧೂತರು ವೇಷ ತಾಯಿ ಬಹಳ ಸುಲಭ. ಏನು ಗೊತ್ತಾ, ನಾನೊಂದು ಪಾತ್ರಧಾರಿ ಅಂತ ಹೇಳ್ಬಿಟ್ಟೆ. ಈಗ ನಾನು ದ್ರೌಪದಿ ಪಾತ್ರ ಹಾಕೊಂಡಾಗ ದ್ರೌಪದಿ ಅಲಂಕಾರ ಮಾಡ್ಕೊಂಡ್ರೆ ದ್ರೌಪದಿ ಅಂತೀರ ನೀವು ಅಲ್ವಾ? ಲಕ್ಷ್ಮಿ ಅಲಂಕಾರ ಮಾಡ್ಕೊಂಡಾಗ 2 ಕಮಲ ಇಟ್ಕೋಬೇಕು, ಹಿಂಗೆ ಅನ್ಬೇಕು ನಾನು. ಇಲ್ಲೇ ಲಕ್ಷ್ಮಿ ಅಂತ, ಲಕ್ಷ್ಮಿ ಮಾಮೂಲಿ ವೇಷ. ಈಗ ಪೊಲೀಸ್ ಅವ್ರು ಯಾಕೆ ವರದಿ ಹಾಕೋತಾರೆ ಅಂದ್ರೆ ಅವ್ರಿಗಂತೂ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಹುದ್ದೆ ಇದೆ, ಹಂಗನ್ಬಿಟ್ಟು ಬರ್ಮೋಡ ಚೀಟಿ ಹಾಕೊಂಡು ಹೋದವ್ರನ್ನ ಪೊಲೀಸ್ ಅವ್ರು ಅಂತಾರೆ. ಹಾಗೆ ಈ ಒಂದು ವಿಷಯದಿಂದಲೂ ಇರಬಹುದು. ಆದ್ರೆ ಮುಖ್ಯತಃ ಹಾಲನ್ನು ಹೊತ್ತವಳಿಗೆ ಹಾಲಮ್ಮ ಅಂತ ಕರೀತಾರೆ. ಅವಳ ಹೆಸರು ಹಾಲಮ್ಮ ಅಲ್ಲ, ಅವರಮ್ಮ ಏನೋ ಬೇರೆ ಹೆಸರಿಟ್ಟಿದ್ದಾರೆ. ಮೊಸರಮ್ಮ ಅಂತ ಕರಿತಿದ್ವಿ, ಅವಳ ಹೆಸರು ನೀಲಮ್ಮ ಅಂತ ಇರುತ್ತೆ.
ಅವಳ ಪ್ರಧಾನ ಜೀವನ ಮೊಸರು ಮಾರೋದು, ಹಾಗಾಗಿ ಮೊಸರಮ್ಮ. ಇನ್ನೊಬ್ಬಳ ಪ್ರಧಾನ ಜೀವನ ಹಾಲು ಮಾರೋದು, ಅವಳ ಹಾಲಮ್ಮ. ತರಕಾರಿ ಮಾರೋನು ತರಕಾರಿಯಪ್ಪ. ಹಾಗಾಗಿ ನನ್ನೊಳಗಿರ್ತಕ್ಕಂಥ ತ್ರಿಪುರ ಸುಂದರಿಯ ಆರಾಧನೆಯನ್ನು ನಾನು ಮಾಡ್ತಾ ಇರೋದ್ರಿಂದ ಆ ತ್ರಿಪುರ ಸುಂದರಿಯನ್ನ ಜಗತ್ತಿಗೆ ತೋರಿಸ್ಲಿಕ್ಕೆ ಒಳಗಿರೋ ಸ್ವರೂಪ ಹೀಗಿರ್ತದೆ ಅನ್ನೋದಕ್ಕೆ ಮೇಲಿನ ಸ್ವರೂಪವನ್ನು ಹೀಗೆ ಅಲಂಕಾರ ಮಾಡಿಕೊಂಡು ತೋರಿಸ್ತೀನಿ. ಇನ್ನೊಂದು ಅರ್ಥ ಏನಂದ್ರೆ, ತಿರುಪತಿ ತಿಮ್ಮಪ್ಪಂಗೆ ಬಹಳ ಜನ ಹೋಗ್ತಾರೆ. ನಮ್ಮ ಜನಕ್ಕೆ ಬಹಳ ಹುಚ್ಚುಮುಂಡೆ ಮಕ್ಕಳು. ಕರ್ನಾಟಕದವರಷ್ಟು ದಟ್ಟ ದರಿದ್ರರು ಯಾರಿಲ್ಲ. ಯಾರ್ಯಾರನೋ ಕರ್ಕೊಂಡ್ಬಂದು ಇಲ್ಲಿ ಓಟ್ ಹಾಕಿಸಿ ಗೆಲ್ಸಿ ಇಲ್ಲಿದ್ದವ್ರನ್ನೆಲ್ಲ ಇದು ವಿಧಾನಸೌಧದ ಇದು ವಾಶ್ರೂಮ್ ಅಂತ ಇಟ್ಟಿದ್ದೀನಿ ನೋಡಿ. ಹೋಗಿ ವಿಧಾನಸೌಧಕ್ಕೆ ಹೋಗಿದ್ಯಾ ನೀನು? ಯಾರ್ಯಾರು ಕರ್ನಾಟಕಕ್ಕೆ ದುಡಿದ್ರಲ್ಲ ಅವರೆಲ್ಲ ವಾಶ್ರೂಮ್ ಅಂತಿದ್ದಾರೆ ನೋಡಿ. ಯಾಕೆ ಅಂತ ಕೇಳಿದೆ. ಎದ್ರು ಬಿದ್ದು ಅಲ್ಲೇ ಹೋಗ್ಬೇಕಲ್ರಿ, ಅದಕ್ಕೆ ಅವ್ರು ನೋಡಕ್ಕೆ ಅಂದ್ಬಿಟ್ರು ಜನ. ಎದ್ರು ಬಿದ್ದು ಹೋಗ್ಬೇಕಲ್ಲ ಇದಕ್ಕೆ, ತಕ್ಷಣ ದಿನ ದರ್ಶನ ಆಗತ್ತೆ ಅಂತ. ಅಂದ್ರೆ ಎಲ್ಲೆಲ್ಲಿಂದಲೂ ಕರ್ಕೊಂಬಂದು ಅವ್ರನ್ನ ಗೆಲ್ಸಿದ್ವಿ. ಕೇರಳದವ್ರು ಕರ್ಕೊಂಬಂದ್ವಿ, ತಮಿಳ್ನಾಡವ್ರು ಕರ್ಕೊಂಬಂದ್ವಿ, ಮಹಾರಾಷ್ಟ್ರದವ್ರು ಕರ್ಕೊಂಬಂದ್ವಿ. ಉರುಪಾತ ಉರಿದು ಬಿಟ್ವಿ ನಾವು ನಮ್ಮವ್ರನ್ನೆಲ್ಲ ಕೆಳಗೆ ದೂಡಿ. ನಮ್ಮವ್ರಿಗೆ ಅಂತ ಒಂದು ಬೆಲೆಯೇ ಇಲ್ಲ. ಹೀಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ತಿರುಪತಿ ತಿಮ್ಮಪ್ಪ ಇಡೀ ತಮಿಳ್ನಾಡಲ್ಲಿ ಕಲ್ಲಿನ ಗುಡ್ಡ ಎಲ್ಲಿದೆಯಮ್ಮ? ಎಲ್ಲೂ ಇಲ್ಲ. ಬೋರಿ ಕರ್ನಾಟಕದಲ್ಲಿ ಇಲ್ಲಿನ ಕಲ್ಲೇ ತಗೊಂಡೋಗಿ ಆನಾಡಿ ಎಕರೆಗಟ್ಟಲೆ ದೇವಸ್ಥಾನ ಕಟ್ಟಿರೋದು. ಇಲ್ಲಿನ ದುಡ್ಡು ಕೇರಳಕ್ಕೆ ಹೋಯ್ತು. ಕೇರಳ ಗವರ್ನಮೆಂಟ್ ಉದ್ಧಾರ ಆಗ್ತಿದೆ. ಅಯ್ಯಪ್ಪು ಅಂತ ಲಬಲ ಬಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಯಾರೋ ಅಯ್ಯಪ್ಪ ಭಕ್ತರು ಈ ಮಾತು ಕೇಳಿ ನಾನು ಬೈದ ನಂಗೇನು ಬೇಜಾರಿಲ್ಲ. ಮೊದಲೇ ಹೇಳ್ಬಿಟ್ಟಲ್ಲ, ಬೈಯೋ ಪಾತ್ರ ನಿಮ್ದು, ಬೈಸ್ಕೊಳ್ಳೋ ಪಾತ್ರ ನಂದು ಅಂತ. ಇಲ್ಲಿ ಹೀರೋ ಆಗೋದು ನಾನು, ಹೀರೋಯಿನ್ ಆಗೋದು ನೀನು. ನೀನ್ ಜೀರೋನೇ, ನಿಂಗೆ ನಿನ್ ಬೈಕೋ, ನಂಗೇನು ಸಂಬಂಧ ಇಲ್ಲ. ಸ್ವಾಮಿ ಆಟ ಅದೆಲ್ಲ. ಇಲ್ಲಿನ ದುಡ್ಡೆಲ್ಲ ಹೋಯ್ತು ಅಯ್ಯಪ್ಪ ಅನ್ಕೊಂಡು ಕೇರಳಕ್ಕೆ. ಕೇರಳ ಗವರ್ನಮೆಂಟ್ ಬಲವಾಯ್ತು ದನ ಕಡ ತಿನ್ನೋ ಜಾಗದಲ್ಲಿ. ಇನ್ನು ಇಲ್ಲಿನ ದುಡ್ಡು ಕರ್ನಾಟಕದ ಬಸ್ ಹೋಗಿದ್ದಕ್ಕೆ, ಕರ್ನಾಟಕದ ಬಸ್ನವ್ರಿಗೆಲ್ಲ ಅವಮಾನ ಮಾಡಿ ಮಹಾರಾಷ್ಟ್ರದ ತುಕ ಮಕ ಅಂತ ಹೇಳಿಸುವಂತ ನಾಡಿನವ್ರಿಗೆ ತಗೊಂಡೋಗಿ ಶಿರಡಿಗೆ ಸಾಯಿರಾಮ್ 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 ಅಂತ ಸುರಿತಾ ಇದ್ದಾರೆ. ಸಾಯಿಬಾಬಾನ ವಿರೋಧಿ ಅಲ್ಲ ನಾನು, ಅಲ್ಲಿ ಸುರಿತಾ ಇದ್ದಾರೆ ಮಹಾರಾಷ್ಟ್ರ ಗವರ್ನಮೆಂಟ್. ಅಲ್ಲಿ ಯಾರು ತಂದು ಹಾಕಲ್ಲ ಕಣ್ರಿ, ಎಲ್ಲ ಕರ್ನಾಟಕದ್ದು ಆಂಧ್ರದ ದುಡ್ಡು, ದಕ್ಷಿಣದ ದುಡ್ಡೇ ಹೋಗ್ತಾ ಇರೋದು. ಮಹಾರಾಷ್ಟ್ರ ಉದ್ಧಾರ ಆಯ್ತು, ಕೇರಳ ಉದ್ಧಾರ ಆಯ್ತು, ತಮಿಳ್ನಾಡು ಗೊತ್ತು ನಿನಗೆ, ಆಂಧ್ರ ತಿರುಪತಿ ತಿಮ್ಮಪ್ಪ. ನಮ್ಮ ಮಂಚಾಲೆ ರಾಗಪ್ಪ ಕರ್ನಾಟಕದಲ್ಲಿ ಇದ್ದ ಪಾಪ. ಈ ಎಡಬಿಡಂಗಿ ಜನಗಳು ತಕ್ಕಡಿ ಇಟ್ಬಿಟ್ರು. ಈಗ ಅವನು ಆಂಧ್ರಕ್ಕೆ ಹೋಗ್ಬಿಟ್ಟು ದುಡ್ಡು ಮತ್ತೆ ಆಂಧ್ರಕ್ಕೇ ಹೋಗೋದು. ತಾಯಿ ಮಂತ್ರಾಲಯದಲ್ಲಿ ಒಬ್ಬ ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಶಿರಡಿಲಿ ಒಬ್ಬ ಸಾಯಿಬಾಬಾ ಇದ್ದಾರೆ, ತಿರುಪತಿಲಿ ಒಬ್ಬನೇ ತಿಮ್ಮಪ್ಪ ಇರೋದು. ನಮ್ಮ ಕರ್ನಾಟಕದಲ್ಲಿ ಮನೆ ಮನೆಯಲ್ಲಿ ಇಂಥ ಮಹಾತ್ಮರಿದ್ದಾರೆ. ಮನೆ ಮನೆಯಲ್ಲಿ ಸಂತ ಶಿಶುನಾಳ ಶರೀಫರು ಇರಬಹುದು, ಗುರು ಗೋವಿಂದ ಭಟ್ಟರು ಇರಬಹುದು, ದರಾಬೇಂದ್ರ ಅವರೇನ್ ಸಾಮಾನ್ಯ ಬರೀ ಕವಿಯಲ್ಲ, ಸಾಹಿತ್ಯ ಎಲ್ಲ ಮಹಾ ಅವಧೂತರವರು. ಇಂತಹ ಜ್ಞಾನಿಗಳನ್ನ ಬಸರಲ್ಲಿ ಇಟ್ಕೊಂಡು ಉಸಿರಿಗೆ ಉಸಿರು ಕೊಟ್ಟು ಜಗತ್ತಿಗೆ ಕನ್ನಡ ಮೈ, ನಮ್ಮ ಕನ್ನಡವೇ ನಮ್ಮಮ್ಮ, ಅವಳಿಗೆ ನೀ ಮಡಿಯಮ್ಮ ಅಂತ ಅಲ್ವಾ. ಅಂತ ಕರ್ನಾಟಕದ ಒಂದು ಭೂಮಿಯ ಒಂದೊಂದು ಕಣ ಕಣವನ್ನ ನಾನು ಹೊಗಳ್ತಾ ಇಲ್ಲ ತಾಯಿ. 5,000 ವರ್ಷದ ಹಿಂದೆ ನೀವು ಹೋದಾಗ ಹೆಂಗ್ ಹೋಗೋದು? ಮುಂದೆ ಹೋಗ್ಬಿಟ್ಟಿದೀವಿ, ಹಿಂದೆ ಹೋಗೋದು ಹೆಂಗೆ? ಶ್ರೀಮನ್ ಮಹಾಭಾರತವನ್ನ ಓದ್ರಿ, ಶ್ರೀ ಮಹಾಭಾಗವತವನ್ನು ಓದ್ರಿ. ವೇದವ್ಯಾಸ ದೇವರು ಏನಂತ ಹೇಳಿದಾರೆ ಗೊತ್ತಾ? ಕರ್ನಾಟಕ ಎನ್ನುವ ಭಕ್ತಿ ದೇವಿ, ಅವಳ ಪ್ರಧಾನ, ಅವಳೇ ಭಕ್ತಿ ದೇವಿ ಹುಟ್ಟಿದ್ದೇ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹುಟ್ಟಿದ್ದು ದ್ರವಿಡ ದೇಶದಲ್ಲಿ, ಬೆಳೆದು ಯೌವನ ಬಂದಿದ್ದು ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಎಂತ ಅದ್ಭುತವಾದ ವರ್ಣನೆ ಕರ್ನಾಟಕದ ಬಗ್ಗೆ. ಅವಳು ಚೆನ್ನಾಗಿ ಸ್ವಲ್ಪ ಆಮೇಲೆ ಯೌವನ ಕಳೆದೋಯ್ತಂತೆ ಮಹಾರಾಷ್ಟ್ರದಲ್ಲಿ. ಆಮೇಲೆ ಗೂರ್ಜರಕ್ಕೆ ಹೋದ್ಲಂತೆ, ಗುಜರಾತಿಗೆ ಬದುಕಿ ಆಗ್ಬಿಟ್ಲಂತೆ. ಅಂದ್ರೆ ಯೌವನ ಇದು ಭಕ್ತಿ ಸಾಯ್ತಾ ಹೋಯ್ತು ಅಂತ ಅರ್ಥ. ಇವತ್ತೇನಾದ್ರೂ ನಾರದ್ರು ಬಂದ್ರೆ ಮೊದಲು ಸತ್ತೋಗಿರದೆ ಕರ್ನಾಟಕದಲ್ಲಿ. ಈ ಭಕ್ತಿ ದೇವಿ ಇಲ್ವೇ ಇಲ್ಲ, ಸತ್ಯ ಹೋಗಿದ್ದಾಳೆ, ನಾವು ಮಟ್ಟಿಗೆ ಬಂದಿದೆ. ಹಾಗಾಗಿ ಆ ತಿರುಪತಿ ತಿಮ್ಮಪ್ಪನ ವಿಚಾರ ನಾ ಯಾಕೆ ಹೇಳಿದೆ ಅಂದ್ರೆ, ತಿರುಪತಿಗೆ ನಾವು ಯಾಕೆ ಹೋಗ್ತೀವಿ ಅಂತ. ತಿರುಪತಿಗೆ ಹೋಗೋದು ದೇವ್ರ ನೋಡಕ್ಕಲ್ಲ, ಯಾರು ದೇವ್ರ ನೋಡಕ್ ಬಿಟ್ರೆ ತಾನೆ ಇವರು ಭಟ್ರುಗಳು ಪದಂಡಿ ದಪ್ತಾನೆ ಇರ್ತಾರೆ. ಯಾಕೆ ದಪ್ತಾರೆ ಗೊತ್ತಾ? ಟೆಕ್ನಿಕ್ ಇದೆ. ತುಂಬಾ ದೇವ್ರ ಮುಂದೆ ನಿಂತ್ರೆ ದೇವ್ರ ಮೇಲೆ ಬೆಲೆ ಹೊರಟೋಗುತ್ತೆ. 4 ತಾಸು ನೀನ್ ನಡ್ತ ಕೂತ್ಕೋ, ಇಷ್ಟನಾ ಭೈರವಮ್ಮ ಅನ್ಸ್ಬಿಡುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಗೊತ್ತಾ? ತೋರಿಸ್ತೀವಿ ಜನ ಜಾಸ್ತಿ ಇದ್ದಾರೆ, ಇನ್ಸ್ಟಾಗ್ರಾಮು ಎಷ್ಟು ಬ್ಯೂಟಿಕ್ ಅಂತ ಏನೋ ಇದೆ ಅದು ಗೊತ್ತಿಲ್ಲ ನಂಗೆ. ನಮ್ದೇ ರೆಡ್ ಟಿಕ್ಕು, ಅದು ಬ್ಯೂಟಿಕ್ ಅಂತ. ಅಂದ್ರೆ ಹವಾ ಬಿಡೋದಷ್ಟೇ, ಜನಕ್ಕಿನ್ನ ಹವಾ ಬಿಡೋದು. ಈ ತರ ಅಲ್ಲಿ ತಿರುಪತಿ ಒಳಗೆ ದೇವ್ರ ಮೇಲೆ ಇವೆಲ್ಲ ಹಾಕ್ತಾರೆ ನೋಡಿ. ಸಾಯಿಗಳಿದೆ,
ಭೀಮಾ ಜ್ಯುವೆಲ್ಸ್ ಇದೆ, ಆಮೇಲೆ ಕೃಷ್ಣ ಜ್ಯುವೆಲ್ಸ್ ಇದೆ, ತುಳಸಿ ಗೋಲ್ಡ್ ಇದೆ. ಭೂಮಿ ಒಳಗೆ ಮನೆ ಇಲ್ಲ ಕಣ್ರಿ, ಬರೀ ಬಂಗಾರದ ಅಂಗಡಿ. ಬಂಗಾರದಂತ ಜನವೇ ಇಲ್ಲ. ಮೊದಲೆಲ್ಲ ಬಂಗಾರ ದೇವ್ರ ಮೇಲೆ ಇರ್ತಿತ್ತು, ಜನ ಬರೀ ಮೈಯಲ್ಲಿ ಹೋಗ್ತಿದ್ರು ಪಾಪ. ಹೋಗಿ ಉರುಳು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಬರೋರು, ಅದು ಅವ್ರ ಹತ್ರ ಇದ್ದು ಚುಟ್ಕೆ ಪಡಿಗೆ ಬಂಗಾರ ದೇವ್ರ ಮೇಲೆ ಹಾಕೊಂಡ್ಬರೋರು. ಬಂಗಾರ ಎಲ್ಲ ಮನುಷ್ಯರ ಮೈ ಮೇಲಿದೆ, ಮನುಷ್ಯರ ಭಂಗ ಎಲ್ಲ ದೇವ್ರ ಮೈ ಮೇಲಿದೆ. ಹಾಗಾಗಿ ದೇವರನ್ನ ನಾವು ಯಾಕೆ ಅಲ್ಲಿ ತಿರುಪತಿ ತಿಮ್ಮಪ್ಪನ ಅಲಂಕಾರದ ಅವಶ್ಯಕತೆ ಇದೆಯೇ? ಅವನೇ ಸಾಕ್ಷಾತ್ ಪರಬ್ರಹ್ಮ ನಾರಾಯಣ. ಅವನ ಬರೀ ಮೈಯಲ್ಲಿ ನಿಲ್ಲಿಸಿಬಿಟ್ರೆ ಬಹಳ ಅಂದ್ರೆ 1 ವರ್ಷ 2 ವರ್ಷ ಜನ ಹೋಗ್ತಾರೆ, ಆಮೇಲೆ ಹೋಗಲ್ಲ ನೋಡ್ಬೇಕು. ಯಾಕೆ ಅಂದ್ರೆ ಆ ಕಿರೀಟ, ಆ ಆಭರಣ, ನವರತ್ನ ಕಿರೀಟವು, ಹೊಳೆವ ಮಕರ ಕುಂಡಲ ದ್ವಯವು, ಥಳಥಳಿಸುವ ನವರತ್ನ ಕಿರೀಟವು, ಹೊಳೆವ ಮಕರ ಕುಂಡಲ ದ್ವಯವು, ತುಳಸಿ ಮಾಲೆ ವನಮಾಲೆಯಿಂದೊಪ್ಪುವ ಬಲು ತೇಜಸ್ವಿಗೆ ತೇಜೋಮಯನಾದ ಹರಿಬಂದ ಬಂದ ಮನ್ಮಾನಸಕ್ಕೆ. ಆ ಭಗವಂತನನ್ನು ಯಾಕೆ ಅಲಂಕಾರ ಮಾಡಿದ್ದೀವಿ ಅಂದ್ರೆ ಅವನೇ ಅಲಂಕಾರ, ಅವನೊಂದು ಅಲಂಕಾರ ಬೇಡ. ರಾಯರ ಇದರಲ್ಲಿ ಬರ ಸಾಲಂಕಾರ ಕಕಾವ್ಯ ನಾಟಕ ಕಳಾ ಕಾಣಾದ ಪಾದಂಜಲ ತ್ರಯ್ಯರ್ಥ ಸ್ಮೃತಿ ದೈವಿನೀಯ ಕವಿತಾ ಸಂಗೀತ ಪಾರಂಗತ ವಿಪಕ್ಷತ್ರ ವಿಡಂಬಿತ ತಮಕರ ಅನೇಕ ಪ್ರದಾ ಸೇವಿತ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಲಂ. ನೋಡು, ಮೂಲ ಬೃಂದಾವನಕ್ಕೆ ಏನ್ ಅಲಂಕಾರ ಮಾಡೋದೇ ಬೇಡ. ಲಕ್ಷಣ ಒಂದ್ ಕಾವಿ ಬಟ್ಟೆ ಉಡಿಸಿ ಒಳ್ಳೆ ಸುಂದರವಾದ ತುಳಸಿ ಮಾಲೆ ಹಾಕಿದ್ರೆ ಎಂತ ಚಂದ ಕಾಣ್ತಾರ ಅಲ್ವಾ? ಸನ್ಯಾಸಿಗಳಿಗೆ ಅದೇ ಚಂದ ಅಲಂಕಾರ. ಆದ್ರೆ ಬಂಗಾರವನ್ನು ಹಾಕಿದ್ದಾರೆ. ಯಾಕೆಂದ್ರೆ ಈ ಬಂಗಾರವನ್ನು ಬೇಯಿಸಿದ ಬಂಗಾರ ಈ ಬೃಂದಾವನದೊಳಗಿದೆ ಅಂತ ತೋರಿಸ್ಲಿಕ್ಕೆ. ಹಾಗಾಗಿ ಆ ದೇವರುಗಳಿಗೆ ಒಡವೆ ಹಾಕೋದು ಅಂದ್ರೆ ಜನ ಆ ಒಡವೆಯನ್ನು ನೋಡುವ ನೆಪದಿಂದಲಾದರೂ ದೇವರನ್ನ ನೋಡಲಿ ಎಂದು. ಹಾಗಾಗಿ ನಾನು ಯಾಕೆ ಅಲಂಕಾರ ಮಾಡ್ಕೋತೀನಿ ಅಂದ್ರೆ, ಒಂದಿಷ್ಟು ಜನ ನನ್ನ ಲಿಪ್ಸ್ಟಿಕ್ ನೋಡ್ತಾರೆ, ನಾನು ಲಿಪ್ ನೋಡಲ್ಲ, ನನ್ನ ಲಿಪ್ ಸ್ಟಿಕ್ ಅವ್ರ ಹತ್ರ ನೋಡ್ತಾರೆ. ಇನ್ನೊಂದಿಷ್ಟು ನನ್ನ ಕಣ್ಣು ನೋಡಲ್ಲ, ಆ ಕಾಜಲ್ ನೋಡ್ತಾರೆ, ಐಲೈನರ್ ನೋಡ್ತಾರೆ. ಒಟ್ಟು ಮೂಡೆ ಮಾಂಸದ ತಡೆಗೆ ಇದರ ಮೇಲಿದೆ ತೊಗರಿನ ಬದುಕಿ ತುಂಬಿದೆ ಒಳಗೆ ಕಾಮಾದಿ ಬಯಗೆ. ಈ ತತ್ವದಲ್ಲಿರೋ ಅವಧೂತ ನಾನು. ಆದ್ರೆ ಈ ಅಲಂಕಾರಗಳೆಲ್ಲವೂ ಯಾರ್ಯಾರು ಏನನ್ನೋ ನೋಡ್ತಾ 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 ಅವರ ಕಣ್ಣು ನನ್ನನ್ನು ನೋಡಬೇಕು. ನಿನ್ನ ಸ್ವಲ್ಪ ನೋಡು, ಸಂಶಯದಿಂದಲೇ ನೋಡು. ನಿನ್ನ ಸಂಶಯ ಪರಿಹರಿಸೋ ತನಕ ನಾನು ನಿನ್ನ ಕೈ ಬಿಡೋಲ್ಲ ಅಂತ ಹೇಳಿ ಈ ಅಲಂಕಾರಗಳನ್ನ ಮಾಡಿಕೊಂಡು ಸ್ವಲ್ಪ ಜನಕ್ಕೆ ಕ್ಲಿನಿಕ್ ಸ್ವಲ್ಪ ತೋರಿಸಿ, ಸ್ವಲ್ಪ ನಂದೊಂಚೂರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಓಡ್ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೆಕ್ನಿಕ್ ಇದೆ. ಅಮ್ಮ, ಈಗ ಈ ಅಲಂಕಾರದ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರಿ. ಹಾಗೆ ತಿರುಪತಿ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈಗ ತಿರುಪತಿಯಲ್ಲಿ ನೀವು ಹೇಳಿದಾಗೆ ಎಲ್ಲ ಕಡೆಯಿಂದ ಜನ ಹೋಗ್ತಾರೆ. ತಿರುಪತಿ ಅಂದರೆ ಹೋಗಲೇಬೇಕು ಅನ್ನೋ ಥರ ಇದೆ. ಎಷ್ಟೇ ರಶ್ ಆದರೂ ಕಾಲು ತುಳಿತಗಳಾದರೂ ಕೂಡ ಜನ ತಿರುಪತಿಗೆ ಹೋಗಿಯೇ ಹೋಗ್ತಾರೆ. ತಿರುಪತಿಲಿ ತಿಮ್ಮಪ್ಪ ಇರೋದು ನಿಜ, ಆದರೆ ಅಲ್ಲಿ ಅಷ್ಟು ಜನಸಂಖ್ಯೆ ಆಗೋದಕ್ಕೆ ಏನು ಕಾರಣ? ಬೇರೆ ಎಲ್ಲೂ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪುಟ, ಇದು ಏನಾಗಿದೆ ಅಂದರೆ, ನಿಜವಾಗಿಯೂ ಅಲ್ಲಿ ತಿರುಪತಿ ಶ್ರೀನಿವಾಸ ದೇವರ ಒಂದು ವಿಗ್ರಹದ ವಿಚಾರ ತಗೊಂಡು ನಮ್ಮಲ್ಲಿ ತುಂಬಾ 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 ಏನಾಗ್ತಿದೆ ಅಂದ್ರೆ, ಬಹಳ ತಪ್ಪು ಕಲ್ಪನೆಗಳನ್ನ ತುಂಬಾ ತಿಳಿದವರೇ ಹೇಳ್ತಾ ಇದ್ದಾರೆ. ಮೊನ್ನೆ ಉತ್ತರಾದಿ ಮಠದ ಸ್ವಾಮಿಗಳವರು ಒಂದು ರೀಲ್ಸ್ ಅಲ್ಲಿ ಹೇಳಿದ್ದಾರೆ, ಇದನ್ನ ಹಾಕಲೇಬೇಕು ನೀನು. ಸ್ವಾಮಿಗಳು ತುಂಬಾ ದೊಡ್ಡವರು, ಸತ್ಯಾತ್ಮ ತೀರ್ಥರು, ತುಂಬಾ ಜ್ಞಾನಿಗಳು, ತುಂಬಾ ವ್ರತನಿಷ್ಠರು, ತುಂಬಾ ಯೋಗಿಗಳು ಎಲ್ಲ ಹೌದು. ಅವ್ರು ಮೊನ್ನೆ ಒಂದು ರೀಲ್ಸ್ ಅಲ್ಲಿ ಹೇಳಿದ್ದಾರೆ, ಪಂಢರಾಪುರಕ್ಕೆ ಹೋಗಿದ್ದೀರಾ ನೀವು ಅಂತ ಕೇಳಿದ್ರು ರೀಲ್ಸ್ ಅಲ್ಲಿ. ಹೋಗಿದ್ದೇವೆ ಅಂತ ಹೇಳಲಿಕ್ಕೆ ಕಾಮೆಂಟ್ ನೋಡ್ಬೇಕೆ ಬಿಟ್ರೆ ಬಾಯಿಂದ ಏನ್ ಕೇಳಿಸಲ್ವಲ್ಲ. ಹೋಗಿದ್ರಿ, ಅಲ್ಲಿ ಪರಮಾತ್ಮ ತನ್ನ 2 ಕೈಗಳನ್ನ ಸೊಂಟಕ್ಕಿಟ್ಕೊಂಡು ನಿಮ್ಮನ್ನ ನೋಡ್ತಾ ಇದ್ದಾನೆ, ಹಾಗಾದ್ರೆ ನಿಮ್ಮನ್ನ ಕಾಯ್ತಾ ಇದ್ದಾನೆ ಎಂದ್ರು ಅವರು. ಅಲ್ಲ, ನಿಮ್ಮನ್ನ ಕಾಯ್ಬೇಕಾದ್ರೆ ಅವನ ಕೈಯಲ್ಲಿ ಏನಾದ್ರೂ ನಿಮ್ಮನ್ನ ಕಾಯುವಂತ ವೆಪನ್ಸ್ ಆದ್ರೂ ಬೇಕಲ್ಲ. ಯಾವುದೇ ವೆಪನ್ಸ್ ಇಲ್ಲ ಅವನ ಕೈಯಲ್ಲಿ, ಶಂಗ ಇಲ್ಲ, ಚಕ್ರ ಇಲ್ಲ, ಏನು ಇಲ್ಲ. ಎಲ್ಲಿದೆ ಅದು? ನಿಮ್ಮ ಮನೆಯಲ್ಲಿಟ್ಟಿದ್ದಾನೆ ಅಂದ್ಬಿಟ್ರು ಸ್ವಾಮಿಗಳು.
ಸ್ವಾಮಿಗಳ ಬಗ್ಗೆ ನಾನು ಆಕ್ಷೇಪ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ನಾವು ಉತ್ತರಾದಿ ಮಠವನ್ನ ನಮ್ಮ ಗುರುಮಠ ಅಂತ ತಿಳ್ಕೊಂಡಿದೀವಿ. ರಾಘವೇಂದ್ರ ಸ್ವಾಮಿಗಳವರ ಮಠವನ್ನ ನಮ್ಮ ವಂಶ ಪಾರಂಪರ್ಯವಾಗಿ ನಮ್ಮ ಮಠವು ರಾಯರ ಮಠ. ಅಲ್ಲೇ ಓದಿರೋದು, ಅಲ್ಲೇ ಉಂಡಿರೋದು, ಅಲ್ಲೇ ಬೆಳೆದಿರೋದು, ಅಲ್ಲೇ ಮದುವೆ ಆಗಿರೋದು, ಅಲ್ಲೇ ಡೈವರ್ಸ್ ಆಗಿರೋದು, ಎಲ್ಲವೂ ಆಗಿರೋದು. ಅಂತ ರಾಯರ ಮಠನೂ ನಾವು ಬಿಟ್ಕೊಳಕ್ ರೆಡಿ ಇಲ್ಲ. ಆದ್ರೆ ಸತ್ಯಾತ್ಮ ತೀರ್ಥರು ಇದನ್ನು ಹೇಳಿದ್ದಾರೆ. ದಯವಿಟ್ಟು ಸ್ವಾಮಿಗಳವರಿಗೆ ಒಂದು ನನ್ನ ಅರಿಕೆ ಅಥವಾ ದೇವರಲ್ಲಿ ಹರಿಕೆ, ನೀವು ವಿಠಲನ್ನ ಮೊದಲು ಚೆನ್ನಾಗಿ ನೋಡಿ. ಯಾಕಂದ್ರೆ ದೇವರನ್ನ ತೋರ್ಸೋರು ಯಾರ್ರೀ? ದೇವರ ಭಕ್ತರು. ದೇವರ ಭಕ್ತರೇ ದೇವರನ್ನ ಸರಿಯಾಗಿ ನೋಡೋದಿದ್ರೆ ನೀವೇನೇನೋ ತೋರಿಸಿದ್ದನ್ನ ನಾವೆಲ್ಲ ಮೂಗ್ ತೋರಿಸ್ಕೊಂಡು ನೋಡ್ಬೇಕಾಗತ್ತೆ ಸ್ವಾಮಿ. ಯಾಕೆ ಅಂದ್ರೆ ಯಾವುದೇ ವಿಷ್ಣು ವಿಗ್ರಹ, ಅದು ಶ್ರೀಮುಷ್ಣ ವರಾಹ ವಿಗ್ರಹ ಇರ್ಬೋದು, ದ್ವಿಭುಜ ಇರ್ಬೋದು, ಚತುರ್ಭುಜ ಇರ್ಬೋದು, ಅಲ್ಲಿ ಶಂಖಚಕ್ರ ಇರ್ಲಿಕ್ಕೇ ಬೇಕು. ಶಂಖಚಕ್ರ ಇಲ್ಲ ಅಂದ್ರೆ ಅದು ವಿಷ್ಣುವಿನ ಮೂರ್ತಿ ಅಲ್ಲ. ಯಾಕಂದ್ರೆ ಆಗಮ ಓದಿಲ್ಲ ಅಂತ ಅರ್ಥ. ನೀವು ಆಗಮ ಓದಿದ್ದೆ ನಿಜವಾದ್ರೆ ನಿಮ್ಗೆ ಅಲ್ಲಿ ಪಂಢರಾಪುರದ ವಿಠಲನ ಎಡಗೈಯಲ್ಲಿ ಶಂಖ ಇದೆ ನೋಡಿ. ಹೌದು, ನೀವು ನೋಡಿಲ್ಲ ಹಂಗಾರೆ. ಬಲಗೈಯಲ್ಲಿ ಚಕ್ರ ಇದೆ. ಆದ್ರೆ ಗೂಗಲ್ ಸರ್ಚ್ ಒಳಗೆ ಅದಕ್ಕೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕಾಂಚ್ ಅಂತ ಕೊಟ್ಟಿದ್ದಾರೆ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಾಂಚ್ ಇದೆ, ರೈಟ್ ಹ್ಯಾಂಡ್ ಅಲ್ಲಿ ಲೋಟಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಲೋಟಸ್ ಇಲ್ಲ, ಅಂದ್ರೆ ಚಕ್ರ ಹಾಕಿ ತಿರುಗಿಸಿಟ್ಟಿದ್ದಾರೆ. ಅದು ಕೂಡ ಈ ಸ್ವಾಮಿಗಳಿಗೆ ಕಾಣಿಸಿಲ್ಲ ನೋಡಿ, ದೊಡ್ಡವರು. ಆದ್ರೆ ಸಣ್ಣ ಜನಕ್ಕೆ ಬರೀ ಕೈ ವಿಠಲನ ದರ್ಶನ ಮಾಡಿಸ್ಬಿಟ್ರೆ ತಪ್ಪಲ್ವಾ ಇವ್ರು ಮಾಡೋದು? ನಾವು ಇದು ನೀವು ಸ್ವಾಮಿಗಳ ಬಗ್ಗೆ ಕೇಳಕ್ ನೀವ್ ಯಾರೀ? ರೀ, ಸ್ವಾಮಿಗಳು ನಮ್ ಗುರುಗಳೇ ಮಾರ್ಗದರ್ಶನ ತಪ್ಪು ಮಾಡಿಬಿಟ್ರೆ ನೀನ್ ತಪ್ಪು ಮಾಡಿಸ್ಬೇಡ್ರಿ ಅಂತ ಕೇಳಬಾರ್ದ ನಾವು ಮಕ್ಕಳಾಗಿ? ಅದನ್ನಷ್ಟೇ ಹೇಳ್ತಾ ಇದ್ದೀನಿ. ಹಾಗಾಗಿ ತಿರುಪತಿ ಬಗ್ಗೆ ನೀವು ಕೇಳದೆ, ತಿರುಪತಿಯಲ್ಲಿರ್ತಕ್ಕಂಥ ವಿಷ್ಣು ವಿಗ್ರಹ ಇದೆಯಲ್ಲ, ಅದೆಲ್ಲ ಶಂಖಚಕ್ರ ಇಲ್ವೇ ಇಲ್ಲ. ನೀವು ಇದನ್ನ ಓದ್ಬೇಕು ಅಂದ್ರೆ ನೀವು ನಮ್ಮ ರಾಮಚಂದ್ರಾಯರು, ಸಾಕ್ರು ರಾಮಚಂದ್ರಾಯರು ಒಂದು ದೊಡ್ಡ ಸಾಹಿತಿಗಳು. ಅವರು ತಿರುಪತಿ ತಿಮ್ಮಪ್ಪ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದನ್ನ ನೀವು ಓದಿದ್ರೆ ಗೊತ್ತಾಗ್ಬಿಡುತ್ತೆ ಅದ್ರ ಇತಿಹಾಸ ಏನು, ಹೇಗೆ ಬಂತು. ಅವನ ಹೆಸರು ತಿಮ್ಮಪ್ಪ ಅಲ್ಲ, ತಿರು ವೆಂಗಡಪ್ಪ ಅಂತ. ವೆಂಗಡಪ್ಪ ಅಂದ್ರೆ ಒಂದು ಗ್ರಾಮ ದೇವತೆ ಅವನು. ನಮ್ಮಲ್ಲಿ ಮುನೇಶ್ವರ ಗಿನೇಶ್ವರ ಇದೇನಾದ್ರು ಹೇಳ್ಬಿಡುತ್ತೆ, ದೊಡ್ಡ ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಆದ್ರೆ ಹಾಕೊಳ್ಳಿ ಕೊಟ್ಬಿಡು. ತಿರು ವೇಂಗಡಪ್ಪ ಅಂದ್ರೆ ಸಕಲ ಪಾಪಗಳನ್ನು ತಗೊಂಡೋಗಿ ಆ ಬೆಟ್ಟದ ಮೇಲೆ ಬಿಟ್ಟು ಬರ್ತಾ ಇದ್ರು. ಅದನ್ನ ಅವನು ಪರಿಹಾರ ಮಾಡ್ತಾ ಇದ್ದ ಅಂತ ಅವನು ಹೀಗೆ ಇಟ್ಕೊಂಡಿದ್ದಾನೆ. ರಾಮಾನುಜಾಚಾರ್ಯರು ಶಂಖ ಚಕ್ರಗಳನ್ನ ಭುಜಕ್ಕೆ ಕಟ್ಟಿದ್ದಾರೆ. ಚತುರ್ಭುಜ ದೇವರಿಗಿಲ್ಲ. ಆದ್ರೆ ವಿಷ್ಣು ಅಲ್ವಾ ಅಂದ್ರೆ ವಿಷ್ಣು ಅಲ್ಲೇ, ವಿಷ್ಣು ಅಂತ ನಾವು ಒಪ್ಕೊಂಡಾಗಿದ್ರೆ ವಿಷ್ಣು ಅಲ್ಲ ಅಂತ ಕೇಳೋದು ಯಾಕೆ? ಯಾಕೆಂದ್ರೆ ಏಕೋ ವಿಷ್ಣು ಮಹದ್ಭೂತಂ ಆದ್ಮೇಲೆ ಎಲ್ಲವೂ ವಿಷ್ಣುಮಯ ಆದ್ಮೇಲೆ ಅವನು ವಿಷ್ಣುವಲ್ಲ ಅಂದ್ರೆ ಹೇಗೆ ಹೇಳೋದು? ಆದ್ರೆ ಪ್ರತಿಮಾ ನಿರ್ಮಾಣ ಮಾಡಬೇಕಾದ್ರೆ, ಪ್ರತಿಮೆಯನ್ನು ಕೆತ್ತಬೇಕಾದ್ರೆ ಮೊದಲು ಆಗಮ ಶಾಸ್ತ್ರವನ್ನು ಓದಿರ್ಬೇಕು. ಆಗಮ ಶಾಸ್ತ್ರದಲ್ಲಿ ದೇವರು ಹೀಗಿರ್ತಾರೆ ಅಂತ ಬರೆದಿರ್ತಾರೆ. ಅದ್ರ ಪ್ರಕಾರ ಶಿಲ್ಪಿ ಕೆತ್ತಬೇಕೆ ಬಿಟ್ರೆ ಆಗಮ ಶಾಸ್ತ್ರದಲ್ಲಿ ಇಲ್ಲದೆ ಇರ್ತಕ್ಕಂಥ ವಿಷಯವನ್ನ ಕೆತ್ತು ಹಾಗಿಲ್ಲ. ಹಾಗೆ ಅದು ಉಡುಪಿ ಕೃಷ್ಣನು ಬರ್ತಾನೆ. ಅದಕ್ಕೆ ದ್ವಾರಕೆಯಿಂದ ತಂದಿದ್ದೇವೆ, ಮಧ್ವಾಚಾರ್ಯ ತಂದಿದ್ದಾರೆ, ಅದೆಲ್ಲ ಒಂದು ಕಡೆ ಇರ್ಲಿ. ಮೂಲತಃ ಅದ್ರದ್ದು ದೊಡ್ಡ ರಹಸ್ಯ ಇನ್ನೊಂದ್ಸಲ ಯಾವಾಗ ಕರೆದ್ರೆ ನಾನು ಹೇಳ್ತೀನಿ. ಇದೆಲ್ಲ ಸ್ವಲ್ಪ ಜನಕ್ಕೆ ವಿಕಲ್ಪ ಹುಟ್ಟಿಸ್ತಾರೆ ಅನ್ಕೋಬಹುದು. ಆದ್ರೆ ಸಂಕಲ್ಪ ಹುಟ್ಟಿಸೋದು ವಿಷ್ಣುವಿಂದ ಯಾವ್ದು ನಡೆಯಲ್ಲ. ಯಾಕಂದ್ರೆ ನಾವು ಹೇಳೋದೇ ಹರಿಸರ್ವೋತ್ತಮ ವಾಯುದೇವೋತ್ತಮ ಅಂತ. ಕೃಷ್ಣ ದೇವರಾಯರ ಕಾಲದಿಂದ ಬಂದಿರತಕ್ಕಂಥ ಯೋಗ್ಯತೆ ತಿರುಪತಿ ತಿಮ್ಮಪ್ಪ. ಹೌದು, ತಿರುಪತಿ ತಿಮ್ಮಪ್ಪನ ಆ ವರ್ಣ ವೈಭವ ಆ ವಿಗ್ರಹದಲ್ಲಿ ಇತ್ತು, ಇಲ್ಲ ಅಂತಲ್ಲ. ಆದ್ರೆ ಮೂಲತಃ ಸಚ್ಚಿದಾನಂದ ವಿಗ್ರಹನಾಗಿರ್ತಕ್ಕಂಥ ಶ್ರೀ ಕೃಷ್ಣ ದೇವರಾಯ ಕೊಂಕಣ ಸಮುದ್ರಕ್ಕೂ ದಕ್ಷಿಣ ಸಮುದ್ರಕ್ಕೂ ಪಶ್ಚಿಮ ಸಮುದ್ರಕ್ಕೂ ಏಕೈಕ ವ್ಯಕ್ತಿಯಾಗಿರ್ತಕ್ಕಂಥ 256 ಜನ ಹೆಂಡತಿಯರವರಿಗೆ. ಹೌದು, ಅಂತಹ ದೊರೆ ತಿರುಪತಿಗೆ ಹೋಗ್ಬೇಕಾದ್ರೆ ಚಕ್ಕಡಿಗಳನ್ನು ಕರ್ಕೊಂಡು ಹೋಗ್ತೀವಿ. ಆ ಚಕ್ಕಡಿಗಳ ಸಾಲ ಹೆಂಗಿರ್ತಿತ್ತು ಗೊತ್ತಾ? ಸಮುದ್ರದೋಪಾದಿಯಲ್ಲಿ ಒಂದು ಸಣ್ಣ ಮನೆಯವರು ಹುಲ್ಲು, ಹಸು, ದನ, ಕರು, ಎತ್ತು, ಆಳು, ನಾಯಿ, ನರಿ, ಬೆಕ್ಕು, ಗಿಕ್ಕು ಎಲ್ಲ ಕಟ್ಕೊಂಡು ಚಕ್ಕಡಿ ಒಳಗೆ ಗೋವಿಂದ 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 ಅಂತ ಹೋಗಿದ. ರಾಮಾನುಜಾಚಾರ್ಯರು ದೊಡ್ಡ ತಪಸ್ವಿಗಳು. ಅವರ ಒಂದು ದೊಡ್ಡ ದಿವ್ಯ ಶಕ್ತಿಯಿಂದ, ಅವರ ಆ ದಾರ್ಶನಿಕತೆಯಿಂದ, ಅವರ ಆ ಭಕ್ತಿಯಿಂದ, ಅವರ ಆ ಶರಣಾಗತಿಯಿಂದ, ಅವರ ದಿವ್ಯವಾಗಿರ್ತಕ್ಕಂಥ ಎಲ್ಲ ಅಂಶವು ಆ ತಿಮ್ಮಪ್ಪನ ವಿಗ್ರಹದಲ್ಲಿ ಸುರಿದು ನಮ್ಮ ಹಿಂದಿನವರು ಪಾಪ ಸನಾತನರು
ಇವರು ಶನಿ ಎತ್ತವರು, ಅವರು ಸನಾತನರು. ಈ ಸನಾತನರು ಪಾಪ ಅವನನ್ನ ಮನೆ ದೇವರನ್ನಾಗಿ ಮಾಡ್ಕೊಂಡ್ರು. ಹೌದು. ಅವ್ರಿಗೆ ಮನೆ ಇತ್ತೋ ಬಿಡ್ತೋ ಗೊತ್ತಿಲ್ಲ, ಮನೆ ದೇವರನ್ನಾಗಿ ಮಾಡ್ಕೊಂಡ್ರು. ಮನೆ ದೇವರನ್ನಾಗಿ ಮಾಡ್ಕೊಂಡು ಈಗ ನಡ್ಕೋಬೇಕು ಅಲ್ಲಿ ದೇವ್ರಿಗೆ ನಡ್ಕೋಬೇಕು ಅಂದ್ರು. ಯಾವ ದೇವ್ರಿಗೆ ನಡ್ಕೊಂತ ಇದ್ದೀರಿ ಅಂದ್ರು, ಯಾವ ದೇವ್ರಿಗೆ ಓಡ್ಕೊಂತ ಇದ್ರಿ ಅಂತ ಹೇಳಿಲ್ಲ. ಅಂದ್ರೆ ಇಟ್ ಮೀನ್ಸ್ ನಿಮ್ಮ ದೇವರಿಗೆ ನೀವು ಪಾದಯಾತ್ರೆ ಮಾಡ್ಬೇಕು, ನಡ್ಕೊಂಡು ಹೋಗ್ಬೇಕು. ನೀ ಯಾವ ದೇವ್ರಿಗೆ ನಡ್ಕೋತಿದ್ದೀರಾ ಅಂದ್ರೆ ಅರ್ಥ ನೀವು ಬಸ್ಸಲ್ಲಿ ಹೋಗ್ಬೇಡಿ, ಕಾರಲ್ಲಿ ಹೋಗ್ಬೇಡಿ, ಕಾರಲ್ಲಿ ಹೋಗಿ ಇದೆಲ್ಲ ಗುಂಡಿ ಬಿದ್ಬಿಡ್ಬೇಡಿ, ನಡ್ಕೊಂಡು ನಿಧಾನವಾಗಿ ಹೋಗಿ ಆರಾಮಾಗಿ ದೇವ್ರ ದರ್ಶನ ತಗೊಂಡು ಆರಾಮಾಗಿ ಮನೆಗೆ ಬನ್ನಿ. ಕಾಲು ಸುಸ್ತಾಗಿರುತ್ತೆ, ಎಣ್ಣೆ ಹಾಕ್ಸ್ಕೊಂಡು ಮಲ್ಕೊಳ್ಳಿ. ಇದಕ್ಕೆ ದೇವರಿಗೆ ನಡ್ಕೊಳ್ಳೋ ವಿಚಾರ. ಹೀಗಾಗಿ ತಿರುಪತಿಯ ಆ ವೈಭವವನ್ನ ದೇವರಿಗೆ ಕೊಟ್ಟದಕ್ಕಿಂತ ಹೆಚ್ಚಾಗಿ ದೇವರಿಗೆ ಮಣಿದ ಭಕ್ತರೇ ಕೊಟ್ಟದ್ದು, ಅದರಲ್ಲೂ ಕರ್ನಾಟಕ.